ಪ್ರತಿ ಒಂದು ಹೆಜ್ಜೆಲು ಕಣ್ಣೀರಲ್ಲೇ ನಾನು ಮಾಡಿರೋಂಥದ್ದು. ಇನ್ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ನನ್ಗೆ 2ನೇ ಮಗು ಆಗ್ತಾ ಇರೋದು ಆಗಿದ್ದು ನನ್ ಕನ್ಸೀವ್ ಆಗಿದ್ದು ಯಾರಿಗೂ ಇಷ್ಟ ಇರ್ಲಿಲ್ಲ. ನಾನು ಭಾನುವಾರದೊಳಗಡೆ ದರ್ಶನ ಮಾಡಿಸ್ಬೇಕು ದೇವ್ರೆ ನೀನು ಅಂತ ಗೊತ್ತಿಲ್ದೇ ಇರೋರು ಇರ್ತಾರೆ. ಇಷ್ಟೆಲ್ಲಾ ನನ್ನನ್ನು ಸಹಿಸ್ಕೊಂಡಿದ್ದೀರಾ ನೀವೆಲ್ಲ, ತುಂಬಾನೇ ಧನ್ಯವಾದಗಳು. ಒಳ್ಳೊಳ್ಳೆ ಕಮೆಂಟ್. 3 ವರ್ಷಕ್ಕೆ 3 ಮುಡಿ ಹೊಡ್ಸೋಣ, ಮಗನ್ ಸರ್ ಹೋಗುತ್ತೆ, ಅವ್ನ್ ಸ್ಕೂಲ್ಗೆ ಹೋಗೋ ಟೈಮ್ ಹೊತ್ತಿಗೆ. ಇವತ್ತು ಇದ್ದಿದ್ರೆ ನನ್ ಗಂಡ ನನ್ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ತಾ ಇರಲಿಲ್ಲ ನಾನು ಅಂತ ಅನ್ಬಿಟ್ಟು. ಅದಕ್ಕೆ ಅವ್ರ ಅಮ್ಮ ಏನಿಗ್ ಬೇಕಾಗಿತ್ತು ಅಂತ ಕೇಳಿದಾರೆ ಒಂದ್ ಮಾತಲ್ಲಿ. ಸೆಂಟರ್ ಆಫ್ ಅಟ್ರಾಕ್ಷನ್ ನಾನು ನನ್ ಗಂಡ ತುಂಬಾ ಏನಂತಾರೆ, ತುಂಬಾ ಬೇಗ ಕಣ್ದೃಷ್ಟಿ ಆಗ್ಬಿಡೋದು. ಹಿಂಗಾಗಿ ಯಾರಿಗೂ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ, ನನ್ನ ಲೈಫ್ ಅಲ್ಲಿ ಹೇಗೆ ರಾಘವೇಂದ್ರ ಸ್ವಾಮಿ ಎಂಟರ್ ಆದ್ರು ಅಂಡ್ ನಮ್ಮ ಮದ್ವೆಗಿಂತ ಮುಂಚೆ ಏನೇನೆಲ್ಲ ಆಯ್ತು ಅವರಿಂದ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೇಳಕ್ ಹೊರಡ್ತಾ ಇರೋದು ಮದ್ವೆ ಆದ್ಮೇಲೆ ಹೆಂಗಾಯ್ತು. ನಾನು ರಾಯರ್ನ ನೋಡಿದ್ದು 9 ವರ್ಷದ ಹಿಂದೆ. ಅದಾದ್ಮೇಲೆ ಇವಾಗ ನನ್ನನ್ನು ಕರ್ಸ್ಕೊಂಡ್ರು. ಇವಾಗ ನನ್ನ ಜೀವನದಲ್ಲಿ ಏನೇನೆಲ್ಲ ಕಹಿ ಘಟನೆಗಳಾಗಿದೆ, ನಾನು ಏನೇನೆಲ್ಲ ಅನ್ಭವಿಸ್ತಾ ಇದೀನಿ ಅದನ್ನ ನಾನು ಹೇಳಲೇಬೇಕಾಗಿಲ್ಲ. ನಿಮ್ಗೂ ಕೂಡ ಗೊತ್ತು, ರಾಯರ ಅಪ್ಪನೆ ಇಲ್ದೆ ಒಂದ್ ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ ಎಲ್ರಿಗೂ ಗೊತ್ತು. ಅದೇ ತರ ನಾನು ನಂಬ್ತೀನಿ ಸಹ. ಅಂಡ್ ಹಿಂಗಿರುವಾಗ ಹರಕೆ ತೀರಿಸ್ದಂಗ್ ಏನಕ್ಕಿದೀನಿ, ಏನ್ ಹರಕೆ, ಯಾಕೆ, ಆಮೇಲೆ ಹೆಂಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಜರ್ನಿ ಒಂದ್ ತುಂಬಾ ಅದ್ಭುತ. ಅದು ನಿಜವಾಗ್ಲೂನು ಒಂದು ಅಡೆತಡೆ ಏನಂತಾರೆ, ಒಂದು ಅಡೆತಡೆ ಆಗಿರ್ಬೋದು, ಏನೋ ಒಂದು ಮನ್ಸಲ್ಲಿ ಗೊಂದಲಗಳು, ಕನ್ಫ್ಯೂಷನ್ಸ್ ಹಿಂಗೆಲ್ಲ ಆಗಿ ನಾನು ಕಡೆಗೆ ಮಂತ್ರಾಲಯಕ್ಕೆ ಹೋಗಿದ್ದು. ಇವೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ಲೇಬೇಕು ಅಂತಾನೆ ಮಾಡ್ತಾ ಇರೋದು. ನನ್ಗೂ ಒಂದ್ ಮೆಮೊರಿ ಆಗಿರುತ್ತೆ, ನನ್ ಮಕ್ಳು ನೋಡಿದಾಗ್ಲೂ ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾನ್ ಮದ್ವೆ ಆಗಿ ಹೋದೆ. ಮದ್ವೆ ಆದ್ಮೇಲೆ ನನ್ ಗಂಡನು ತುಂಬಾ ದೇವ್ರ ಭಕ್ತ, ಹೆಣ್ ದೇವ್ರು ಅಂತಂದ್ರೆ ತುಂಬಾ ಇಷ್ಟ ನನ್ ಗಂಡಂಗೆ. ಅದೇ ರೀತಿ ಮಗಳಿಗೆ ದುರ್ಗಾ ಅಂತ ಹೆಸರಿಟ್ರು. ಏನಕ್ಕೆ ಅಂತಂದ್ರೆ ಅವರು ದುರ್ಗಾ ಪರಮೇಶ್ವರಿ ವಿದ್ಯಾರಣ್ಯಪುರದಲ್ಲಿ ಇದೆಯಲ್ಲ ಆ ದೇವ್ರನ್ನ ತುಂಬಾನೇ ನಂಬೋರು. ಹರಕೆ ಇತ್ತು, ಹೆಣ್ಣು ಮಗುಗೆ ಹರಕೆ ಮಾಡ್ಕೊಂಡಿದ್ರು ನನ್ನ ಗಂಡ ಎಸ್ಪೆಷಲಿ. ಆಮೇಲೆ ಈ ಏನಂತಾರೆ, ಇದು 3ನೇ ದಿವಸಕ್ಕೋ 11ನೇ ದಿವಸಕ್ಕೋ ಏನೋ ಸೂತ್ಕ ತಗೊಂತೀವಲ್ಲ, ಅವಾಗ ಹೆಸರಿಡ್ಬೇಕು ದೇವ್ರದು. ದುರ್ಗಾ ಅಂತ ಇಡ್ತೀನಿ ಅಂತಂದ್ರು. ಎಲ್ರು ಮನೇಲಿರೋರು ಎಲ್ರು ಅಪೋಸ್ ಮಾಡಿದ್ರು. ಬೇಡ ಬೇಡ ದುರ್ಗಾ ಅಂತ ಏನಕ್ಕೆ ಇಡ್ತೀಯ, ಅದು ತುಂಬಾ ಪವರ್ಫುಲ್ ಗಾಡು, ಅಗ್ರೆಷನ್ಸ್ ಇರುತ್ತೆ, ಕೋಪ ಇರುತ್ತೆ, ಬೇಡ ಅಂತಂದ್ರು. ಬಟ್ ನನ್ನ ಗಂಡ ನನ್ನ ಹತ್ರ ಕೇಳಿದ್ರು, ನಾನ್ ದುರ್ಗಾ ಅಂತ ಹೆಸರಿಡ್ತೀನಿ, ಏನಮ್ಮ ಪ್ರಾಬ್ಲಮ್ಮು ನಿಂಗೆ ಅಂತ ಕೇಳಿದ್ರು. ನನಗೇನು ಪ್ರಾಬ್ಲಮ್ ಇಲ್ಲ, ನಿನ್ನ ಮಗಳು ನಿನ್ನಿಷ್ಟ, ನೀನ್ ಏನ್ ಬೇಕಾದ್ರೂ ಇಡ್ಕೋರಿ ಅಂತ ಅಂದೆ. ನಾನು ಅದನ್ನೇ ಇಡೋದು ಅಂತಂದ್ರು. ಆಮೇಲೆ ನಮ್ಮ ಅತ್ತೆ ನಮ್ಮ ಇವ್ರು ಎಲ್ಲ ಫೋನ್ ಮಾಡ್ಬಿಟ್ಟು, ಅವನು ಈ ತರ ಹೆಸರಿಡ್ತೀನಿ ಅಂತ ಇದ್ದಾನೆ, ಬೇಡ ಅಂತ ಹೇಳು ಅಂತಂದ್ರು. ನಾನ್ ಯಾಕೆ ಬೇಡ ಅಂತ ಹೇಳಿ, ನನಗಿಷ್ಟನೇ, ಅವ್ರು ಏನ್ ಮಾಡಿದ್ರು ನನಗಿಷ್ಟನೇ, ಸರಿ ಅವ್ರ ಇಷ್ಟನೇ ನನ್ನ ಇಷ್ಟ ಅಂತ ಅನ್ಬಿಟ್ಟು ಫೈನಲ್ ಆಗಿ ದುರ್ಗಾ ಅಂತ ಹೆಸರಿಟ್ವಿ. ಆಯ್ತಾ. ಅದಾದ್ಮೇಲೆ ವಿತಿನ್ 15 ಡೇಸ್ ನಾವು ಬರ್ತ್ ಸರ್ಟಿಫಿಕೇಟ್ ಕೊಟ್ವಿ. ದಿಯಾ ಸಂದೀಪ್ ಅಂತ. ದಿಯಾ ಅಂತ ಸೆಲೆಕ್ಟ್ ಮಾಡಿದ್ದು ನಮ್ಮ ಮಾವ ಅವರ ತಂಗಿ ಅವ್ರ ಮಗ. ಅವ್ರು ಸೆಲೆಕ್ಟ್ ಮಾಡಿದ್ದು. ನನ್ನ ಹಸ್ಬೆಂಡ್ ಕೇಳಿದ್ರು, ದಿಯಾ ಚೆನ್ನಾಗಿದ್ಯಾ, ಇಡೋಣ ಇದೆ. ಸರಿ ಇಡೋಣ, ಚೆನ್ನಾಗಿದೆ, ಸೂಪರ್ ಆಗಿದೆ. ದಿಯಾ ದೀಪು ಸಂದೀಪ್ ಎಲ್ಲ ಮ್ಯಾಚ್ ಆಗುತ್ತೆ, ಅಬ್ಸಲ್ಯೂಟ್ ಮ್ಯಾಚ್, ನಿನ್ಗೂ ನಿನ್ ಮಗಳಿಗೂ ಚೆನ್ನಾಗಿದೆ ಬಿಡು, ಸಖತ್ತಾಗಿದೆ ಹೆಸರು ಅಂತ ಅನ್ಬಿಟ್ಟು ಅವ್ರಿಗೆ ತುಂಬಾ, ನನಗೆ ಹಾರ್ಟ್ಲಿ ನನ್ ಗಂಡಂಗ್ ತುಂಬಾನೇ ಇಷ್ಟ ಆಗೋಯ್ತು ಆ ಹೆಸರು. ಏನು ಯೋಚನೆ ಮಾಡ್ದಂಗೆ ನನ್ ಮಗಳಿಗೆ ದಿಯಾ ಸಂದೀಪ್ ಅಂತ ಹೆಸರಿಟ್ಟು ವಿತಿನ್ 15 ಡೇಸ್ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೂಡ ಬರ್ಸ್ಬಿಟ್ವಿ. ಆದ್ರೆ ನನ್ನ ಮಗಂಗ್ ಹಂಗ ಆಗ್ಲಿಲ್ಲ. ಅವನಿಗೆ ತುಂಬಾ 7-8 ತಿಂಗಳೆಲ್ಲ ಮೇಲ್ ತಗೊಂಡು ನಾನು ಹೆಸರು ಹುಡ್ಕಿರೋ ಅಂತದ್ದು. ಬಹುಶಃ ನನ್ ಗಂಡ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರೋ ಹೆಸರು ಹುಡ್ಕಿರೋರನ್ನ, ಬಟ್ ಇದಕ್ಕಿಂತ ಬೆಟರ್ ಬೇರೆ ಸಿಕ್ಕಿರ್ಲಿಲ್ಲ ಅಂತ ಅನ್ಕೊಂತೀನಿ ನಾನು. ಹಿಯಾಂಶ್ ಸಂದೀಪ್. ಓಕೆನಾ. ಇದು ನನ್ನ ಮಗಳದ್ದು. ಆದ್ರೆ ನೆಕ್ಸ್ಟ್ ಏನಾಯ್ತು, ನನ್ನ ಮಗಳೆಲ್ಲ ಹುಟ್ಟಿದ್ಲು. ಅದಾದ್ಮೇಲೆ ನಮಗ್ ಗಂಡು ಮಗು ಬೇಕು ಅಂತ ಭಯಂಕರ ಆಸೆ ಇತ್ತು ನಮಗ್ ಮಾತ್ರ, ನನಗೆ ನನ್ ಗಂಡಂಗೆ ಎಸ್ಪೆಷಲಿ. ಆಯ್ತಾ. ಅದೇನೋ ದೇವ್ರ ಅನುಗ್ರಹನೋ ಏನೋ, ನಮ್ಗೆ ಹಿಂದೆನೆ ನನ್ ಮಗಳು ಒಂದ್ ವರ್ಷದ 4 ತಿಂಗಳು ಇದ್ದಾಗ್ಲೇನೆ ಎಷ್ಟೋ ಜನಕ್ಕೆ ಮಕ್ಳಿಲ್ಲ ಅಂತ ಕೊಡ್ತಾರೆ. ಬಟ್ ದೇವ್ರ ಅನುಗ್ರಹದಿಂದ ನನಗೆ ಬೇಗನೆ ಮಗು, 2ನೇ ಮಗು ಪ್ರೆಗ್ನೆನ್ಸಿ ಆದೆ. ಆ ಟೈಮಲ್ಲಿ ಏನಾಯ್ತು, ನನ್ ಗಂಡ ಮಂತ್ರಾಲಯಕ್ಕೆ ಹೋಗಿ, ಮುಂಚೆನೆ ಮಂತ್ರಾಲಯಕ್ಕೆ ಹೋಗಿ, ನನಗೆ ನನ್ ಗಂಡ ಮಾಡ್ಕೊಂಡಿರೋಂತ ಹರಕೆ ಇದು. ಮಂತ್ರಾಲಯಕ್ಕೆ ಹೋಗಿ ನನಗೆ ನೆಕ್ಸ್ಟ್ ಆದ್ರೆ ಗಂಡು ಮಗುನೇ ಆಗ್ಬೇಕು. ಹಂಗಾದ್ಮೇಲೆ ನಾನು, ನನ್ನ ಹೆಂಡತಿ, ನನ್ ಮಗಳು, ನನ್ ಮಗ 4 ಜನನು ಬಂದು ಮುಡಿ ಹೊಡ್ಸ್ತೀವಿ. ಮೀನ್ಸ್ ನನ್ ಗಂಡನು ನನ್ನ ಮಗ
ಮುಡಿ ಹೊಡ್ಸ್ಕೊಂತೀವಿ ಅಂತ ಹೇಳ್ಬಿಟ್ಟು ವರ್ಷ ಆದ್ಮೇಲೆ, ನನ್ ಮಗಂಗ್ ವರ್ಷ ಆದ್ಮೇಲೆ ಬಂದು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಂತೆ. ಆಯ್ತಾ. ಅದಾದ್ಮೇಲೆ ಏನಾಯ್ತು, 1 ತಿಂಗಳು, ನನಗೆ 1 ತಿಂಗಳೇನೋ ಆಗಿತ್ತು ಅವಾಗ. ಅವಾಗಷ್ಟೇ ಗೊತ್ತಾಗಿದ್ದು ನನಗೆ. ಆಮೇಲೆ ಏನಾಯ್ತು, ನಮ್ಮ ಅತ್ತೆ ನಮ್ಮ ನಾದ್ನಿಯವರು ಅವ್ರು ನಮ್ಮ ನಾದ್ನಿ ಮಗನ್ಗೆ ಬೋರ್ಡ್ ಓಡ್ಸೋದಿಕ್ಕೆ ಅಂತ ಅನ್ಬಿಟ್ಟು ಅವಾಗಷ್ಟೇ ಗೊತ್ತಾಗಿದ್ದು ನನ್ಗೂ ನನ್ ಗಂಡಂಗೂ ಕನ್ಫರ್ಮ್ ಆಗಿದೆ ಅಂತ ಅನ್ಬಿಟ್ಟು, ಬನ್ನಿ ಎಲ್ಲ ಮಂತ್ರಾಲಯಕ್ಕೆ ಹೋಗೋಣ ಅಂತ ಕರೆದ್ರು. ನನ್ನ ಹಸ್ಬೆಂಡು ಯಾರಿಗೂ ಹೇಳಿರಲಿಲ್ಲ, ಆಕ್ಚುಲಿ ನಾವು ಯಾರಿಗೂ ಹೇಳಿರ್ಲಿಲ್ಲ ನಾನು ಸೆಕೆಂಡ್ ಕನ್ಸೀವ್ ಆದಾಗ. ಅದು ಹೇಳ್ತೀನಿ ಯಾಕೆ ಅನ್ಬಿಟ್ಟು. ಸೊ ನೀವೆಲ್ಲ ಹೋಗಿ ನಾವು ಬರಲ್ಲ, ನಾವ್ ಮುಂದಿನ ಸಲಿಗೆ ಹೋಗ್ತೀವಿ ಅಂತ ನನ್ ಗಂಡ ಅವರೆಲ್ಲ ಹೋದ್ರು. ನಮ್ಮ ಅತ್ತೆ ನನ್ನ ನಾದ್ನಿ ಗಂಡ ಅವರೆಲ್ಲ ಹೋದ್ರು. ನಾವು ಹೋಗ್ಲಿಲ್ಲ, ನಾನು ನನ್ ಗಂಡ ಹೋಗ್ಲಿಲ್ಲ. ಯಾಕ್ರಿ ಹೋಗ್ಬೋದಿತ್ತಲ್ಲ ಹೋಗೋಣ ಅಂತ ಅಂದಿಕ್ಕೆ, ಬೇಡ ನೀನ್ ಜರ್ನಿ ಮಾಡೋದ್ ಬೇಡ, ಮುಂದಿನ ಸಲ ಯಾವಾಗಾದ್ರೂ ಹೋಗೋಣ, ಇವಾಗ ಹೆಂಗೋ ಹರಕೆ ಮಾಡ್ಕೊಂಡಿದ್ದೀನಲ್ಲ ಗಂಡ್ ಮಗು ಆಗುತ್ತೆ, ಹೋಗೋಣ ಸುಮ್ನೆ ಇರು ಅಂತ ಇದ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ನಾನು 1 ತಿಂಗಳು ಆಯ್ತು, ತಿಂಗ್ಳು ಮೇಲೆ 10 ದಿವಸನೋ 15 ಡೇಸೋ ಏನೋ ಆಯ್ತು. ಫಸ್ಟ್ ಹೋಗಿ ತೋರ್ಸ್ಕೊಂಡ್ ಬಂದ್ವಿ, ನಾನು ನನ್ ಗಂಡ ಹೋಗಿ ತೋರ್ಸಿ ಸ್ಕ್ಯಾನಿಂಗ್ ಎಲ್ಲಾ ಮಾಡ್ಸಿ, ಅದ್ರಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾನ್ ತಗೊಂಡು ಅವ್ರ ಕೈ ಕೊಟ್ಟಿದ ತಕ್ಷಣ, ಲಕ್ಷ್ಮಿ ಗಂಡ್ ಮಗುನೇ ಬಾರೆ ಅಂತಂದ್ರು. ನೀನ್ ಹೆಂಗ್ರಿ ಹೇಳ್ತೀಯ ನೀನು, ಬರೀ ಇದೊಂದು ರಿಪೋರ್ಟ್ ನೋಡ್ಬಿಟ್ಟು ಹೆಂಗ್ ಹೇಳ್ತೀಯ, ನೀನೇನ್ ಡಾಕ್ಟ್ರಾ ಅಂತ ನಾನು. ನಂಬಿಕೆ ಕಣೆ, ರಾಯರ ಮೇಲೆ ನಂಬಿಕೆ, ಬಾರೆ ನೀನು ಬಾರೆ, ಗಂಡ್ ಮಗುನೇ ಬಾರೆ ಅಂತ ಅಂದ್ರು. ಸರಿ ಆಯ್ತು, ಬ್ಲಡ್ ಟೆಸ್ಟ್ ಅದು ಇದು ಎಲ್ಲಾ ಮಾಡ್ಸಿದ್ವಿ. ನೀವು ನಂಬಲ್ಲ, ನಾವು 3 ತಿಂಗಳ ಗಂಟ ಯಾರಿಗೂ ಹೇಳಿಲ್ಲ ನಾವು ಸೆಕೆಂಡ್ ಪ್ರೆಗ್ನೆನ್ಸಿ. ಯಾಕೆ ಅಂತಂದ್ರೆ ನಮ್ಮನ್ ನೋಡಿದ್ರೆ ಉರ್ಕೊಳ್ಳೋರ್ ಬೇಜಾನ್ ಜನ ಇದ್ರು, ಆಮೇಲೆ ಸುಮಾರು ಜನಕ್ ಮಕ್ಳಾಗಿರಲ್ಲ. ಆ ನಡುವೆ ನಮ್ದು ಎರಡನೇ ಮಗು ಅಂತ ಹೇಳಿದ್ರೆ ಉರ್ಕೊಳ್ಳೋರ್ ಬೇಜಾನ್ ಜನ ಇದ್ರು. ನನ್ ಗಂಡ ಏನಂದ್ರು, ಇವಾಗ್ಲೇ ನಮ್ಮಿಬ್ರಿಗೂ ದೃಷ್ಟಿ. ನಾನ್ ಹೆಂಗೆ ಅಂತಂದ್ರೆ ಬೇಸಿಕಲಿ ಎಲ್ಲಾನ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋಗ್ತೀನಿ ಅಂತಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಡೋದು. ಈಗ ಒಂದೇ ಒಂದ್ ಕ್ರೀಮ್ ಹಾಕೋತೀನಿ, ಮುಂಚೆ ಒಂದ್ ಫೌಂಡೇಶನ್ ಅದು ಇದು ಏನೋ ಹಾಕೊಂಡು, ಲಿಪ್ಸ್ಟಿಕ್ ಹಾಕೊಂಡು, ಒಡವೆ ಎಲ್ಲಾ ಏರಿಸ್ಕೊಂಡ್ ನಾನು ಈ ರೀತಿ ಹೋಗ್ತಾ ಇದ್ದಂತ ಹುಡುಗಿ ನಾನು. ಅದೇ ಅರ್ಧ ಕಣ್ ಬಿದ್ಬಿಡ್ತು. ಹಿಂಗಿದ್ದು ನಾವೆಲ್ಲೇ ಹೋದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ನಾನು ನನ್ ಗಂಡ. ತುಂಬಾ ಏನಂತಾರೆ, ತುಂಬಾ ಬೇಗ ಕಣ್ದೃಷ್ಟಿ ಆಗ್ಬಿಡೋದು. ಹಿಂಗಾಗಿ ಯಾರಿಗೂ ಹೇಳೋದ್ ಬೇಡ ಅನ್ಬಿಟ್ಟು ನಮ್ಮ ಅಮ್ಮಂಗ್ ಮಾತ್ರ ಫಸ್ಟ್ ನನ್ ಗಂಡ ಬಂದು, ಅತ್ತೆ 1.5 ತಿಂಗ್ಳಾಗೈತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ರು. ನೆಕ್ಸ್ಟ್ ನಮ್ಮ ಅಪ್ಪಂಗ್ ಹೇಳಿದ್ರು. ಅಷ್ಟು ಬಿಟ್ರೆ ಈ 3 ತಿಂಗಳ ಗಂಟ ನಾವು ಉಸಿರೇ ತೆಗ್ದಿಲ್ಲ. ಆಯ್ತಾ. ಆ ನಡುವೆ ನಾವು ಹಾಸ್ಪಿಟ್ಲ್ ಸ್ಕ್ಯಾನಿಂಗ್ ಅದು ಇದು ಎಲ್ಲಾ ತೋರಿಸಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ, ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ರೆಸ್ಟ್ ಎಲ್ಲ ಮಾಡ್ತಾ ಇದ್ದೆ. ರೆಸ್ಟ್ ಎಲ್ಲ ಮಾಡಾದ್ಮೇಲೆ 3 ತಿಂಗಳು ಇನ್ನೇನ ಆಗ್ತಾ ಇದೆ ಅನ್ನೋವಾಗ ನನ್ ಗಂಡ ಹೋಗಿ ಅವ್ರ ಅಮ್ಮಂಗೆ ಹೇಳಿದ್ರು, ಮೀನ್ಸ್ ನಮ್ಮ ಅತ್ತೆಗೆ, ಈ ರೀತಿ 3 ತಿಂಗಳಾಗೈತೆ ಅಂತ ಅನ್ಬಿಟ್ಟು. ಅದಕ್ಕೆ ಅವ್ರಮ್ಮ ಏನಿಗ್ ಬೇಕಾಗಿತ್ತು ಅಂತ ಕೇಳಿದಾರೆ ಒಂದ್ ಮಾತಲ್ಲಿ. ಏನಿಗ್ ಬೇಕಾಗಿತ್ತು 2ನೇ ಮಗು, ಏನಕ್ಕೆ ಇಷ್ಟ ಬೇಗ ಅಂತ ಅಂದ್ಬಿಟ್ಟು ನನ್ ಗಂಡ ಹೇಳಿದ್ ಒಂದೇ ಮಾತು, ನೀನೆಲ್ಲ ನೋಡ್ಕೊಳ್ಳೋದು, ನಾನು ನನ್ನ ಹೆಂಡತಿ ನೋಡ್ಕೊಳ್ಳೋದು ಅಂತ ಒಂದ್ ಮಾತು. ಇನ್ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ನನ್ಗೆ 2ನೇ ಮಗು ಆಗ್ತಾ ಇರೋದು ಆಗಿದ್ದು, ನನ್ ಕನ್ಸೀವ್ ಆಗಿದ್ದು ಯಾರಿಗೂ ಇಷ್ಟ ಇರ್ಲಿಲ್ಲ. ನನ್ಗೆ ನನ್ ಗಂಡಂಗೆ ನಮ್ಮ ಅಪ್ಪ ಅಮ್ಮಂಗೆ ಖುಷಿ ಪಟ್ರು, ಯಾರಿಗೂ ಇಷ್ಟ ಇರಲ್ಲ. ಯಾಕಂದ್ರೆ ಭಗವಂತಂಗೆ ಗೊತ್ತು. ಆಯ್ತಾ. ಆಮೇಲೆ ನನ್ ಗಂಡಿಂಗ್ ಏನಿಗೆ ಗಂಡ್ಮಗು, ನನ್ಗೇನೋ ಗಂಡ್ಮಗು, ಏನಪ್ಪ ಇವಳು ಮಾತೆತ್ತಿರ ಗಂಡ್ಮಗು ಅಂತೇಳಿ ಅಂತ ನೀವ್ ಅನ್ಕೋಬಹುದು. ನನ್ ಗಂಡ ವಂಶಕ್ ಒಬ್ನೇ ಲಾಸ್ಟ್, ಅವ್ರೊಬ್ರೇ ಎದ್ದಿದ್ದು. ಆಯ್ತಾ. ನನಗೆ ಅವಾಗಿನೂ ಗಂಡ್ಮಗು ಅಂತ ನಾನು. ಇವಾಗ ಹೆಂಗ್ ನೀವು ಇವಾಗ ನನಗೆ ಇನ್ಫ್ಯಾಕ್ಟ್ ಏನಾದ್ರೂ ನನ್ 2ನೇ ಮಗು ಹೆಣ್ಣು ಮಗು ಆಗ್ಬಿಟ್ಟಿದ್ರೆ, ನಾನು ಹಿಂಗ್ ಹೇಳ್ತಾ ಇದೀನಿ ಅಂತಲ್ಲ, ನಿಜವಾಗ್ಲೂ ನನ್ಗೆ ಅದು ಹೆಂಗ್ ಆಗ್ಬಿಡೋದು ಅಂತಂದ್ರೆ ಸಹಿಸ್ಕೊಳಕ್ಕೆ ಆಗ್ತಾ ಇರಲ್ಲ. ಇವಾಗ ನನಗೆ ನನ್ನ ಮಗ ಇರೋದ್ರಿಂದ ನನ್ಗೆ ಎಷ್ಟು ಆನೆ ಬಲ ಅಂತಂದ್ರೆ, ನನ್ನ ಮಗ ಎಲ್ಲೋದ್ರು ನನ್ ಜೊತೆ ಇರ್ತಾನೆ, ಅಮ್ಮ ಅಂತ ನನ್ ಜೊತೆ ಬರ್ತಾನೆ, ನನ್ ಮಗಳು ಬರ್ತಾಳೆ, ಹೆಣ್ಮಕ್ಳು ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾ ಸಮಾನೆ. ಬಟ್ ಆ ಒಂದು ಧೈರ್ಯ ತಂದ್ಕೊಟ್ಟ ಅಲ್ವಾ ನನ್ಗೆ ನನ್ ಗಂಡನ್ ಮೂಲಕ, ನನ್ ಗಂಡ ನನ್ ಮಗನ್ ಮೂಲಕ ನನ್ಗ ಆ ಧೈರ್ಯ ಒಂದ್ ತಂದ್ಕೊಟ್ರು ಅಲ್ವಾ. ಆಮೇಲೆ ನಮ್ಮತ್ತೆ ನನಗ್ ಕಾಲ್ ಮಾಡಿದ್ರು, ನನ್ ಗಂಡ ವಿಷಯ ಹೇಳಾದ್ಮೇಲೆ ನಾನು ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಏನಕ್ ಬೇಕಾಗಿತ್ತು, ನಮಗ್ ಬೇಕಾಗಿತ್ತು. ಆಮೇಲೆ ಅವನು ಗಂಡ್ಮಗು ಅಂತ ಕುಣಿತಾವನೆ, ನನ್ಗೇನೋ ಹೆಣ್ಮಗು ಅಂದ್ರೇನೆ ಇಷ್ಟಪ್ಪ, ಇದನ್ನು ಹೆಣ್ಣಾಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಅಂದ್ರು. ನನ್ ಕೋಪ ಬಂತು ಅವಾಗ. ಇವಾಗ ನಮ್ಗೊಂದ್ ಹೆಣ್ಮಗು ಇದೆ, ನಾವ್ ಗಂಡ್ಮಗು ಆಸೆ ಪಡೋದ್ರಲ್ಲಿ ಏನ್ ತಪ್ಪು, 2 ಹೆಣ್ಣಾಗ್ಲಿ ಅಂತ ಏನಕ್ಕೆ ಅನ್ಬೇಕಿತ್ತು ಅಲ್ವಾ, ತಪ್ಪಲ್ವಾ ಅದು. ಆಯ್ತು, ದೇವ್ರು ಕೃಪೆಯಿಂದ ಇದನ್ನು ಹೆಣ್ಣಾಗ್ಬಿಟ್ಟಿತ್ತು ಅಂತ ಅನ್ಕೊಳ್ಳಿ, ಅವಾಗ ಏನು ಮಾಡಕ್ ಆಗ್ತಾರಲ್ಲ. ಬಟ್ ನನಗೆ ಒಂಚೂರು ಹರ್ಟ್ ಆಗಿರೋದು, ಆಬ್ವಿಯಸ್ ಆಗಿ ಹರ್ಟ್ ಆಗಿರೋದು, ನನ್ ಗಂಡಂಗೂ ಹರ್ಟ್ ಆಗಿರೋದು.
ಅಲ್ವಾ. ಬಟ್ ಆದ್ರೂನು ಬಾಯಲ್ಲಿ ಹೇಳ್ಬೇಕು ಅಂತಂದ್ರೆ ಯಾರಿಗಾದ್ರೂನು, ಇವಾಗ ನನಗ್ ಯಾರಾದ್ರೂ ನನ್ ಪ್ರೆಗ್ನೆಂಟ್ ಅಂತ ಹೇಳಿದಾಗ ನಾನು ಫಸ್ಟ್ ಆಯ್ತು ಒಂದು ಗಂಡೋ ಹೆಣ್ಣೋ ಯಾವ್ದೋ ಒಂದು ಆರೋಗ್ಯವಾಗಿ ಆಗ್ಲಿ ಅಂತ ಫಸ್ಟ್ ಬೇಬಿಗೆ ಹೇಳ್ತೀನಿ. ಬಟ್ ಸೆಕೆಂಡ್ ಬೇಬಿ ಇವಾಗ ಸಪೋಸ್ ನೋಡ್ತೀನಿ ಅವ್ರಿಗೆ ಏನಾದ್ರು ಹೆಣ್ಣಿದ್ರೆ ಗಂಡ ಆಗ್ಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ಸಿಗುತ್ತೆ ನಮ್ಗೆ. ಒಂದು ಅಪ್ಪ ಅಮ್ಮ, ಒಂದ್ ಗಂಡ್ ಮಗು ಹೆಣ್ಮಗು, ಕರೆಕ್ಟಾ? ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಇವಾಗ ನಾನು ನನ್ ತಂಗಿ ಹೆಣ್ಮಕ್ಳು, ಬಟ್ ಯಾವ್ದೇ ಗಂಡು ಮಕ್ಳಿಗೆ ಇದಿಲ್ದಂಗೆ ನಾವು ಗಂಡ್ ಮಕ್ಳು ತರಾನೇ ಸಾಕೊಂಡ್ ಬಂದಿದ್ದಾರೆ. ಬಟ್ ಹೇಳೋದು ಆಸೆ ಇರುತ್ತೆ ನಮ್ಗುನು ಅಲ್ವಾ. ಆ ಒಂದು ಸ್ಟ್ರಾಂಗ್ ಒಂದು ನಾನು ಇದೀನಿ ಅಮ್ಮ ನೀನ್ ಹೋಗು ಅಂತ ನನ್ನ ಮಗ ಹೇಳ್ದಾಗ ಅದು ಫೀಲಿಂಗ್ ನನ್ಗೆ ಹೋಗ್ತಾ ಹೋಗ್ತಾ ನಿಮ್ಗೂ ಅರ್ಥ ಆಗುತ್ತೆ. ಇವಾಗ ನಾನು ಹೇಳೋದೇ ಬೇಡ, ನಿಮ್ಗೂ ಅರ್ಥ ಆಗುತ್ತೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಸರಿ ಆಯ್ತು, ನಮ್ಗೆ ಯಾರು ಹೆಂಗೆ ಅಂತ ಗೊತ್ತಾಯ್ತು. ಸರಿ ಆಯ್ತು, ನಮ್ ಪಾಡ್ ದೇವ್ರು ಕೊಟ್ಟಿದ್ದಾನೆ ಅನ್ಬಿಟ್ಟು ಹೋಗ್ತಾ ಇತ್ತು. ಸೆಂಟ್ರಲ್ ಏನಾಯ್ತು, ನನ್ ಗಂಡಿಂಗ್ ಆಕ್ಸಿಡೆಂಟ್ ಆಯ್ತು. ಅವಾಗ ಆಮೇಲೆ ನಾನು ಮಾಮೂಲಿ ಜ್ಯೋತಿಷ್ಠವ್ರ ಹತ್ರ ಕೇಳ್ತಾ ಇದ್ದೆ, ಟ್ಯಾರೋಟ್ ಕಾರ್ಡ್ ರೀಡರ್ ಹತ್ರ. ಅವ್ರೇನಂದ್ರು, ಫಸ್ಟ್ ಈಶ್ವರನ ನೀನು ಜಪ ಮಾಡಮ್ಮ, ಮೃತ್ಯುಂಜಯ ಜಪ ಮಾಡ್ಸು, ನೀನು ಬಾಯಲ್ಲಿ ಹೇಳು ಅಂತೆಲ್ಲ ಹೇಳಿದ್ರು. ನಾನು ಎಲ್ಲಾನು ಮಾಡ್ತಾ ಇದ್ದೆ. ಬಟ್ ರಾಘವೇಂದ್ರ ಸ್ವಾಮಿನ ನಾನು ಅಷ್ಟು ನಂಬ್ತಾ ಇದ್ದವಳು, ಆ ಒಂದು ಸೆಕೆಂಡ್ ನನಗೆ ಹೆಂಗಾಗ್ಬಿಡ್ತು ಅಂತಂದ್ರೆ, ಫಸ್ಟ್ ನಾನು ಮೃತ್ಯುಂಜಯ ಜಪ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು, ಪಟ್ನೆ ಮಾಡ್ಬೇಕು, ರಾಘವೇಂದ್ರ ಸ್ವಾಮಿ ನಾನು ಆಮೇಲೆ ನೋಡ್ತೀನಿ ನಿಮ್ನ, ನಾನು ಆಮೇಲೆ ಮಾತಾಡ್ಸ್ತೀನಿ ನಿಮ್ನ ಅನ್ನೋ ಒಂದು ಮಟ್ಟಕ್ಕೆ ನಾನು ಇಗ್ನೋರ್ ಮಾಡ್ಬಿಟ್ನ ದೇವ್ರನ್ನ. ಆ ಒಂದು ಮೂಮೆಂಟ್ಗೆ, ಆ ಒಂದು ಸೆಕೆಂಡ್ಗೆ ನನ್ ಗಂಡ ಆಕ್ಸಿಡೆಂಟ್ ಆದಾಗ ಅನ್ನೋದು ನನ್ಗೆ ಇವತ್ತಿಗೂ ಅದು, ನಾನು ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಬರ್ತಾ ಇದ್ದೆ. ಬಟ್ ನನ್ ಯಾಕೆ ಇಗ್ನೋರ್ ಮಾಡ್ಬಿಟ್ಟೆ ದೇವ್ರನ್ನ ಅಂತಾನು ನನ್ಗೆ ಇವತ್ತಿಗೂ ಅನ್ಸುತ್ತೆ. ನೋಡಿ, ನಾನು ಹಿಂದಿನ ವಿಡಿಯೋ ಏನ್ ಹೇಳ್ದೆ, ನನ್ ಬದುಕಿರೋದೇ ರಾಘವೇಂದ್ರ ಸ್ವಾಮಿಯಿಂದ ಅಂತ ಹೇಳ್ದೆ. ಬಟ್ ನಾನ್ ನಂಬಿದಂತ ದೇವ್ರನ್ನ ನಾನೇ ಗ್ಯಾಪ್ ಉನ್ಸ್ಕೊಂಡ್ಲಿಲ್ವಾ, ಇಲ್ಲ ನಾನೇ ಇರಪ್ಪ ಸ್ವಾಮಿ ಬರ್ತೀನಿ ಅಂತ ಹೇಳ್ಬಿಟ್ನಾ, ನಿನ್ ದರ್ಶನ ಮಾಡ್ತೀನಿ ಇರಪ್ಪ, ಫಸ್ಟ್ ನನ್ ಈಶ್ವರನ್ ಬೇಡ್ಕೊಂಡ್ಬಿಡ್ತೀನಿ, ನನ್ ಗಂಡನ್ ಬದುಕ್ಸ್ಬಿಡ್ಲಿ ಅಂತ ನನ್ ಮಾಡ್ಬಿಟ್ನಾ ಅನ್ನೋದು ನನ್ಗೆ ಇವತ್ತಿಗೂ ಆ ಗೊಂದಲ ಇದೆ. ಅದೇ ನೋಡು, ಇವಳಿಗೆಲ್ಲಾ ನಾನ್ ದೇವ್ರೇನಾರು ಅನ್ಕೊಂಡ್ಬಿಡ್ತಾ, ಇವಳಿಗ್ ನಾನು ಎಲ್ಲಾ ಕೊಟ್ಟೆ, ಬಟ್ ಇವಳ್ಯಾಕ್ ನನ್ನ ಆ ಮೂಮೆಂಟ್ ಅಲ್ಲಿ ನಾನು ಇಗ್ನೋರ್ ಮಾಡ್ಬಿಟ್ಲ ಅಂತ ಏನಾರು ಅನ್ಕೊಂಡ್ಬಿಟ್ಲಾ. ನಾನು ಇವಾಗ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಾನು ಇರೋದ್ ಇದ್ದಂಗೆ ಹೇಳ್ತಾ ಇದೀನಿ, ಇದ್ರಲ್ಲಿ ಏನ್ ಮುಚ್ಚು ಮರ ಇಲ್ಲ. ಬಟ್ ಆ ಮೂಮೆಂಟ್ ಅಲ್ಲಿ ನನ್ಗೆ ಈ ತರ ಆಗಿದ್ದು ಉಂಟು. ನನ್ಗೆ ಇವತ್ತು ಅದು ನನ್ಗೊಂದು ರಿಗ್ರೆಟ್ ಇದೆ. ಆಯ್ತು, ಎಲ್ಲಾ ತರ ಪೂಜೆ ಮತ್ತೆ ಎಲ್ಲಾ ತರ ದೇವಸ್ಥಾನ, ಮನೆ ದೇವ್ರು ಎಲ್ಲಾ ತರಾನು ಓಡಾಡ್ದೆ. ಫೈನಲಿ ಹಂಗಾಯ್ತು. ಅದ್ ನನಗ್ ತುಂಬಾ ನಿಮ್ಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ, ಏನಾಯ್ತು ಏನು ಎತ್ತ ಅಂತೆಲ್ಲ ಅನ್ಬಿಟ್ಟು. ಆಯ್ತಾ, ನಾನು ನನ್ ಗಂಡ ಇದ್ದಾಗ್ಲೇನೆ, ನಾನು ಯಾವಾಗ ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು ಅವಾಗಿಂದ ನಾನು ಪ್ರತಿ ಗುರುವಾರ ಕಂಟಿನ್ಯೂಸ್ ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ. ನನ್ ಮಗ ಹೊಟ್ಟೆಲ್ ಇದ್ದಾಗಿಂದಾನೇನೆ ನಾನು ಒಂದ್ ಹರಕೆ ಮಾಡ್ಕೊಂಡೆ, ನನಗೆ ಗಂಡು ಮಗುನೇ ಆಗ್ಬೇಕು ನನಗೆ. ನನ್ ಗಂಡಂಗೂ ತುಂಬಾ ಆಸೆ ಇದೆ ಗಂಡ್ ಮಗು ಆಗೋದಿಕ್ಕೆ. ಅಕಸ್ಮಾತ್ ಗಂಡ್ ಮಗು ಆದ್ರೆ ನಾನು ಪ್ರತಿ ಗುರುವಾರ ನಾನ್ ಸಾಯೋವರ್ಗುನು ನಾನ್ ವೆಜ್ ಮುಟ್ಟಲ್ಲ ಅಂತ ಅವತ್ತು ನಾನು ಇದು ಮಾಡ್ದೆ, ಸಂಕಲ್ಪ ಮಾಡ್ಕೊಂಡೆ. ಅಂಡ್ ರಾಘವೇಂದ್ರ ಅಂತಾನೆ ನನ್ ಮಗಂಗ್ ನಾನು ಹೆಸರಿಡ್ತೀನಿ ಅಂತಾನು ಅನ್ಕೊಂಡೆ. ನಾನು ಅದನ್ ಬಂದು ನನ್ ಗಂಡಂಗ್ ಹೇಳ್ದೆ, ರೀ ನಾನು ಈ ತರ ಅನ್ಕೊಂಡಿದೀನ್ರಿ, ನಾನು ದೇವಸ್ಥಾನಕ್ ಹೋಗ್ ಬಂದೆ, ನಮ್ಗೆ ಮಗ ಹುಟ್ಟಾದ್ಮೇಲೆ ಈ ತರ ಅನ್ಕೊಂಡಿದೀನಿ. ಸರಿ ಆಯ್ತಮ್ಮ, ನಿನ್ ಖುಷಿ ಅಂತ ಅಂದ್ರು. ಆಯ್ತು ಬಿಡು ಲಕ್ಷ್ಮಿ, ತಲೆ ಕೆಡ್ಸ್ಕೊಂಬೇಡ, ಆಗುತ್ತೆ ಬಿಡೆ, ನಂಬಿಕೆ ಕಣೆ ಅಂತ. ಅವಾಗೂ ಅಷ್ಟೇ ನಾನು ಪ್ರತಿ ಸಲಿನು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಪ್ರತಿ ಒಂದು ಹಾಸ್ಪಿಟ್ಲು ಎಲ್ಲೇ ಸ್ಕ್ಯಾನಿಂಗ್ ಎಲ್ಲೇ ಹೋದ್ರು ನನ್ ಗಂಡ ನನ್ ಜೊತೆಗ್ ಬರೋರು. ಅದು ಯಾವತ್ತೂ ಮಿಸ್ ಮಾಡ್ತಾರಲ್ಲ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಏನೇ ಒಂದು ಎಲ್ಗೆ ಹೋದ್ರು ಕರ್ಕೊಂಡ್ ಹೋಗೋರು. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದು, ಬ್ಲಡ್ ರಿಪೋರ್ಟ್ ನೋಡೋದು, ಪಕ್ಕ ಗಂಡ್ ಪಾಪು ಅವ್ರಿಗವ್ರೆ ಡಾಕ್ಟ್ರು ತರ ಪಕ್ಕ ಅಂತ ಬರೋರು. ಫುಲ್ ಖುಷಿ ಫುಲ್ ಖುಷಿ. ನಾನು ಫಸ್ಟ್ ನಾನು ಟೆಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ದಾಗ ಎಷ್ಟು ಖುಷಿ ಬಿದ್ದಿದ್ರು ಅಂತಂದ್ರೆ, ಅದು ನನ್ ಕಣ್ಣಲ್ಲೇ ಕಟ್ಟಿದೆ ಇನ್ನು ಅದೆಲ್ಲ ಇನ್ಸಿಡೆಂಟ್. ನನಗೆ ಅಷ್ಟು ಖುಷಿ ಆಗಿತ್ತು ಅವ್ರಿಗೆ. ಲಿಟ್ರಲಿ ವಿ ಆರ್ ವೇಟಿಂಗ್ ಫಾರ್ ಸೆಕೆಂಡ್ ಬೇಬಿ. ಆಕ್ಚುಲಿ ಆ ಒಂದು ನಮ್ಗೆ ಆ ಖುಷಿ ಎಷ್ಟು ಬೇಗ ಬಂತು, ಅಷ್ಟು ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ದೇವ್ರು ನಮ್ಗೆ ಅದು ಏನಂತಾರೆ, ಅದನ್ನ ಅನ್ಭವ್ಸಕ್ ಬಿಟ್ಟಿಲ್ಲ ಆ ಖುಷಿನ ನಮ್ಗೆ. ಇವತ್ತಿದ್ದಿದ್ರೆ ನನ್ ಗಂಡ, ನಾನ್ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ತಾ ಇರಲಿಲ್ಲ, ನಾನು
ನೆಕ್ಸ್ಟ್ ಲೆವೆಲ್, ಬೇರೆ ಲೆವೆಲ್ ಅಲ್ಲಿ ಇರ್ತಿದ್ದೆ. ಆ ರೀತಿ ಇರ್ತಿದ್ವಿ ನಾವು ನಿಜಕ್ಕೂನು. ಅದ್ ಯಾರ ಕೈಲೂ ಸಹಿಸ್ಕೊಳಕ್ಕೂ ಆಗ್ತಿರಲ್ಲ, ಅಷ್ಟ್ರ ಮಟ್ಟಿಗೆ ಇತ್ತು ನಮ್ಮ ಲೈಫು. ದೇವ್ರು ಇವಾಗ ಇಷ್ಟ್ರ ಮಟ್ಟಿಗೆ ಇಟ್ಟಿದಾನೆ, ಇವಾಗ ಇಷ್ಟ್ರ ಮಟ್ಟಿಗೆ ಇದೀವಿ ಅಂದ್ರೆ ಎಲ್ಲಾನು ಹಾರ್ಡ್ ವರ್ಕ್ ಇಂದ ಸಾಧ್ಯ. ಯಾವ್ದೂನು ಕುತ್ಕೊಂಡು ತಿನ್ನೋ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೂತ್ಕೊಂಡ್ ತಿಂತೀವಿ ಅಂತಂದ್ರೆ ಇಷ್ಟಲ್ಲ, ಅಷ್ಟು ಸಾಲಲ್ಲ. ಬಟ್ ಎಫರ್ಟ್ಸ್ ಇದೆ, ಹಾರ್ಡ್ ವರ್ಕಿಂಗ್ ಇಂದ ಮಾತ್ರ ಈ ತರ ಕುತ್ಕೊಂಡಿದೀನಿ ಅಷ್ಟೇ ನಾನು. ಆಮೇಲೆ ಆ ವಿಷಯನೂ ನಾನು ಮುಂದಿನ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ, ಏನು ಎತ್ತ ಅಂತ ಅನ್ಬಿಟ್ಟು. ಆಯ್ತಾ, ಇವಾಗ ಈ ರೀತಿ ಆಯ್ತು. ಸೊ ನಾನು ಕೂಡ ದೇವಸ್ಥಾನ ಕಂಟಿನ್ಯೂಸ್ 4 ತಿಂಗಳು ಹೋದೆ. ಅದಾದ್ಮೇಲೆ ಏನಾಯ್ತು, ನನ್ಗೂ ಹೋಗೋದಿಕ್ ಮನ್ಸೇ ಆಗ್ಲಿಲ್ಲ ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಆಮೇಲೆ ಅದ್ಭುತ, ಅದ್ರಲ್ಲಿ ಅದ್ಭುತ, ಮಿರಾಕಲ್ ಅನ್ನೋ ರೀತಿ ನನ್ನ ಮಗ ಹುಟ್ಟದ. ಎಲ್ಲಾರು ಹೇಳ್ತಾರೆ ಅವನೇ ಬಂದ, ದೀಪುನೇ ಬಂದ, ಮೈಲಾರಿನೇ ಬಂದ ಅಂತ ಹೇಳ್ತಾರೆ. ಅದೇ ಹೋಗ್ತಾ ಹೋಗ್ತಾ ನನ್ ಮಗ ಹಂಗೇನೆ ರಿಸೆಂಬಲ್, ಅವರ ಒಂದು ಹೋಲಿಕೆ, ಅವರ ಒಂದು ಏನಂತಾರೆ ಆ ಚೇಷ್ಟೆಗಳು, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಾನು ಬರ್ತಾ ಇದಾವೆ ಅವನ್ಗೆ. ತುಂಬಾನೇ ಖುಷಿ ಆಯ್ತು ನನ್ಗೆ. ನಾವು ಸೂತ್ಕ ತಗೊಂಡಾಗ 11 ದಿವಸಕ್ಕೋ 16 ದಿವಸಕ್ಕೋ ಸೂತ್ಕ ಇದ್ ಮಾಡಿದಾಗ ಅವನಿಗೆ ರಾಘವೇಂದ್ರ ಸ್ವಾಮಿ ಹೆಸರೇ ಇಟ್ಟಿದ್ದು. ನಾನು ರಾಘವೇಂದ್ರ ಅಂತಾನೆ ಇಟ್ಟೆ. ನಾನು ನನ್ ಗಂಡ ಏನ್ ಮಾತಾಡ್ಕೊಂಡಿದ್ವಿ ಅದೇ ಹೆಸರು ಅವನಿಗೆ ಇಟ್ಟೆ ನಾನು. ಅದಾದ್ಮೇಲೆ ನಮ್ದು ಮಾಮೂಲಿ ಧರ್ಮಸ್ಥಳಕ್ಕೆ ಫಸ್ಟ್ ಮುಡಿ ಕೊಡಿಸ್ಬೇಕಾಯ್ತು, ಅದನ್ನ ಕೊಡಿಸ್ದೆ. ಸೆಕೆಂಡ್ ಮುಡಿ ಬಂದ್ಬಿಟ್ಟು ನಾನ್ ಏನ್ ಥಿಂಕ್ ಮಾಡಿದ್ದು ಅಂತಂದ್ರೆ, ಇವಾಗ ನನ್ ಗಂಡ ಇಲ್ಲ ಲೆಕ್ಕಕ್ಕೆ, ಅದು ನನ್ ಗಂಡನ್ ಹರಕೆ, ನಾನು ತೀರ್ಸಂಗಿಲ್ಲ. ಕರೆಕ್ಟಾ? ದೇವ್ರು ನಮಗ್ ಮೋಸ ಮಾಡ್ತು. ನಾನ್ ಫ್ಯಾಮಿಲಿ ಸಮೇತ ಬರ್ತೀನಿ ರಾಘವೇಂದ್ರ ಮಠಕ್ಕೆ ಅಂತ ನನ್ ಗಂಡ ಅನ್ಕೊಂಡಿದ್ದು. ಬಟ್ ಆದ್ರೆ ನನ್ನ ಮನ್ಸಲ್ಲಿ ಏನ್ ಬಂತು ಅಂತಂದ್ರೆ, 3 ವರ್ಷ 3 ಮುಡಿ ಓಡಿಸ್ಬೇಕು. ಫಸ್ಟ್ನೇದು ಧರ್ಮಸ್ಥಳ ಕಂಪಲ್ಸರಿ, ಎರಡನೇದು ಬಂದು 2ನೇ ವರ್ಷಕ್ಕೆ ನಾನು ಮಂತ್ರಾಲಯಕ್ಕೆ ಹೋಗಿ ಹೊಡಿಸ್ತೀನಿ. 3ನೇ ಮುಡಿ ಬಂದು 3ನೇದ್ ಹರಕೆ ಮಾಡ್ಕೊಂಡಿದೀನಿ. ಅದ್ ಈಗ್ಲೇ ಹೇಳಲ್ಲ ನಾನು ಯಾವ್ದು ದೇವ್ರಿಗೆ ಏನು ಎತ್ತ ಅನ್ಬಿಟ್ಟು. 3 ವರ್ಷಕ್ಕೆ 3 ಮುಡಿ ಹೊಡ್ಸೋಣ, ಮಗನ್ ಸರೋಗುತ್ತೆ. ಅವ್ನ್ ಸ್ಕೂಲ್ಗೆ ಹೋಗೋ ಟೈಮ್ ಹೊತ್ತಿಗೆ ಬೋರ್ಡ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಅವನು ನೆಕ್ಸ್ಟ್ ಪಾಪ ಅವನು 4-5 ವರ್ಷ ಆದ್ಮೇಲೆ ಅವನು ದೊಡ್ಡವನಾಗ್ಬಿಡ್ತಾನೆ. ತುಂಬಾ ಬೋರ್ಡ್ ಹೊಡ್ಸ್ಕೊಂಡ್ ಕೂತ್ಕೊಂಡ್ರೆ ಅವನ್ಗೂ ಪಾಪ ಆಗಲ್ಲ ಅಂತ ಅನ್ಬಿಟ್ಟು ನಾನು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಈ ವರ್ಷ ಏನಾಯ್ತು, ಈ ವರ್ಷ ಓಡಿಸ್ದೆ. ನಾನ್ ಮುಂದಿನ ವರ್ಷ ಓಡ್ಸಕ್ಕೆ ಅಂತ ನನ್ ಪ್ಲಾನ್ ಇದ್ದಿದೆ. ಆಕ್ಚುಲಿ ನಮ್ಮತ್ತೆ ಏನ್ ಮಾಡಿದ್ರು, ನಮ್ಮತ್ತೆನು ನಮ್ಮ ನಾದ್ನಿ, ಇಲ್ಲ ಏನಕ್ಕೆ ಹಿಂಗ್ ಕೂದಲು ಬಿಟ್ಕೊಂಡಿದ್ಯಾ, ಓಡಿಸ್ಬಿಡು ಅಂತ ಅಂದ್ರು. ನನ್ ಪ್ಲಾನ್ ಇರ್ಲಿಲ್ಲ ಆಕ್ಚುಲಿ, ಹೊಡ್ಸೋದಿಕ್ ಏನ್ ಪ್ಲಾನ್ ಇರ್ಲಿಲ್ಲ ನನಗೆ. ತುಂಬಾ ರಚ್ಚೆ ಮಾಡ್ತಾನೆ, ಓಡ್ಸು ಏನಾಗಲ್ಲ, ಎಲ್ರು ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಸರಿ ನಾನು ನಮ್ಮ ಅಪ್ಪಂಗೆ ಹೇಳ್ದೆ, ಅಪ್ಪ ಹಿಂಗೆ ಆಕ್ಚುಲಿ ಇನ್ನೇನು ದಸರಾ ರಜಾ ಬರ್ತಾ ಇತ್ತು, ಆಯ್ತಮ್ಮ ನಾನೇ ಕಾಸು ಕೊಡ್ತೀನಿ, ಎಷ್ಟಾಗುತ್ತೋ ಆಗ್ಲಿ, ಹೋಗ್ಬಿಟ್ಟು ಮೊಮ್ಮಗಂಗೆ ಮುಡಿ ಹೊಡ್ಸ್ಕೊಂಡ್ ಬಂದ್ಬಿಡು ನೀನು ಅಂತ ಅಂದ್ರು. ಅಪ್ಪ ಹೆಂಗಪ್ಪ, ಅಮ್ಮ ಬೇರೆ ಹೋಗೈತೆ ಹಂಗೆ ಹೆಂಗ್, ಇಲ್ಲ ಪರವಾಗಿಲ್ಲ, ಅದು ಅಮ್ಮ ಯುಗಾದಿಗಲ್ವಾ ನಮ್ಗೆ ವರ್ಷದ್ದು, ಯುಗಾದಿಗಲ್ವಾ ನಮ್ಗೆ ವರ್ಷ ಸ್ಟಾರ್ಟ್ ಆಗೋದು, ಹೊಸ ವರ್ಷ, ಪರವಾಗಿಲ್ಲ ಹೋಗಮ್ಮ ಅಂತ ಅಂದ್ರು. ಸರಿ ನಾನೇನ್ ಮಾಡ್ದೆ, ಆಯ್ತು ಮಗಳಿಗೆ ಒಂದ್ 15 ದಿವಸ ರಜಾ ಬರುತ್ತೆ, ಆ ಟೈಮ್ ಪೀರಿಯಡ್ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ, ಯೋಚನೆ ಮಾಡ್ಕೊಂಡೆ ಯಾರ್ಯಾರು ಹೋಗೋದು ಅಂತೆಲ್ಲ ಡಿಸೈಡ್ ಆಗೋ ಟೈಮಲ್ಲಿ ನನ್ ಕಸಿನ್ಸ್ ನ ಕರ್ದೆ, ನನ್ ಫ್ರೆಂಡ್ಸ್ ನ ಕರ್ದೆ, ಬಸ್ಸಲ್ಲಿ ಹೋಗೋದು, ಟ್ರೈನಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು, ಎಲ್ಲಾ ತರಾನು ಥಿಂಕ್ ಮಾಡಾಕ್ಬಿಟ್ಟೆ ನಾನು. ಇನ್ನೇನು ಹೊರಡ್ಬೇಕು, ಯಾವ್ದೋ ಒಂದ್ ಪ್ಯಾಕೇಜ್ ನೋಡಿದ್ದೆ ನಾನು, ಅದು 3000 ರೂಪಾಯಿದು, ಹೋಗೋದು ಬರೋದು ಎಲ್ಲ ಕಂಪ್ಲೀಟ್, ಎಲ್ಲ ಫುಡ್, ರೂಮ್, ಅಕಾಮಿಡೇಷನ್, 4 ಜಾಗ ತೋರ್ಸ್ತಾರೆ, ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ದು ಒಂದ್ ನೋಡಿದ್ದೆ ನಾನು. ಆಯ್ತಾ, ಅದ್ ಒಂದು ಇರ್ಲಿ ಅನ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೆ. ಏನಾಯ್ತು, ಇನ್ನೇನು ಹೊರಡ್ಬೇಕು ನಾನು ಅನ್ನೋ ಟೈಮ್ಗೆ ಅಲ್ಲಿ ಒಂದು ಸೂತ್ಕ ಆಯ್ತು. ನಾನು ಹಾಕಿದ್ದೆ, ಒಬ್ರಿಗೆ ಆಕ್ಸಿಡೆಂಟ್ ಆಯ್ತು, ಅವರು ನಮ್ಮ ಹಸ್ಬೆಂಡ್ ತಮ್ಮ ಆಗ್ತಾರೆ. ಆಯ್ತು, ಅದು ಸೂತ್ಕ ಬಿತ್ತು ನನಗೆ, 11 ದಿವಸ ಸೂತ್ಕ ಬಿತ್ತು. ಆಯ್ತು, ಆ ಸೂತ್ಕ ಪೀರಿಯಡ್ ಅಲ್ಲಿ ಹೋಗಂಗಿಲ್ಲ. ಅದು ತಿಥಿ ದಿವಸ ಒಂದು ಹೋಮ ಮಾಡ್ತಾರೆ ನೋಡಿ, ಮನೇಲಿ ಪೂಜೆ ಮಾಡ್ತಾರೆ, ಪುಣ್ಯೋಜನ. ಅವಾಗ ಪೂಜಾರನ ಕೇಳಿದಿಕ್ಕೆ, ಈ ತರ ನಾನು ಮುಡಿ ಓಡಿಸ್ಬೇಕು ನನ್ ಮಗನ್ಗೆ ಅಂತ ಕೇಳಿದಿಕ್ಕೆ, ಅವ್ರು 21 ದಿವಸ ಹೋಗ್ಬೇಡಮ್ಮ, 21 ದಿವಸ ಆದ್ಮೇಲೆ ಹೋಗು ಅಂತಂದ್ರು. ಸರಿ ನಾನೇನ್ ಮಾಡ್ದೆ, 21 ದಿವಸ ಸ್ಟಾಪ್ ಮಾಡ್ದೆ. ತಿರ್ಗಾ ದಸರಕ್ ಹೋಗ್ಬೇಕಿತ್ತು, ಅದಾಗ್ಲಿಲ್ಲ, 21 ದಿವಸಕ್ ಹೋಗ್ಬೇಕಿತ್ತು. ಸರಿ ಆಯ್ತು, ಒಬ್ರು ನಮ್ಮ ಗಂಡನ್ ಅಣ್ಣ ಒಬ್ರು ಇದಾರೆ, ಅವ್ರಿಗೆ ಕಾರೆಲ್ಲ ಹೇಳ್ಬಿಟ್ಟು, ಅಣ್ಣ ಕಾರಲ್ಲಿ ಹೋಗೋಣ ಹಿಂಗೆ ಅಂತೆಲ್ಲ ಅನ್ಬಿಟ್ಟು, ಸರಿ ಆಯ್ತಮ್ಮ ಹೋಗೋಣ, ಇಲ್ಲ ನಾನೇ ಕಾರ್ ಕೊಡ್ತೀನಿ ಹೋಗು ಅಂತೆಲ್ಲ ಅನ್ಬಿಟ್ಟು ಹಿಂಗೆಲ್ಲ ಅದೊಂದ್ ಡಿಸೈಡ್ ಮಾಡಿದ್ದೆ. ಇಲ್ಲ ಟ್ರೈನಲ್ಲಿ ಹೋಗ್ಬಿಡೋದ, ಆಯ್ತು ಅದೊಂದ್ ಡಿಸೈಡ್ ಮಾಡ್ಕೊಂಡಿದ್ದೆ, ಹೋಗೋಣ ಅಂದ್ರೆ. ಹೆಂಗೆ ಗೊಂದಲಗಳು ಸ್ಟಾರ್ಟ್ ಆಗೋಯ್ತು ನನ್ಗೆ ಅಂತಂದ್ರೆ, ನನ್ಗೆ ಹೋಗ್ಬೇಕು, ಹೋಗಕ್ ಆಗ್ತಿಲ್ಲ, ಅಡೆತಡೆಗಳು.
ನನ್ ಗಂಡಂದು ಹರಕೆ ನಾನ್ ತೀರಿಸ್ಬೇಕು, ಆಗ್ತಾ ಇಲ್ಲ. ಆಮೇಲೆ ಏನಾಯ್ತು, ನಾನು ನನಗೆ ಆಮೇಲೆ ಪಾಪ ಅವ್ರಿಗೂ ತೊಂದ್ರೆ ಕೊಡೋದ್ ಬೇಡ ಅಂತ ಅನ್ನಿಸ್ತು. ಹಿಂಗೆಲ್ಲ ಒಂದು 4-5 ಜನ ಹೋಗ್ಬೋದಿತ್ತು ಅಂತೆಲ್ಲ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ಲಿಟ್ರಲಿ ಏನಾಯ್ತು, ನಾವ್ ಕಾರ್ ಕೊಡ್ತೀನಿ ನೀನ್ ಹೋಗಮ್ಮ ಅಂದ್ರು. ಡ್ರೈವರ್ನ ಯಾರನ್ನಪ್ಪ ಕರ್ಕೊಂಡ್ ಹೋಗೋದು ಅಂತ ಅದು ಒಂದ್ ಯೋಚನೆ ಬಂತು. ಸರಿ ಆಯ್ತು ಬೇಡ, ಆ ಪ್ಲಾನ್ ಡ್ರಾಪ್ ಆಯ್ತು, ಅಲ್ಲಿಗೆ ಡ್ರಾಪ್ ಆಯ್ತು. ಸರಿ ಅಂತ ಅನ್ಬಿಟ್ಟು ಇವಾಗ ಹೆಂಗು ಪ್ಯಾಕೇಜ್ ನೋಡ್ಬಿಟ್ಟಿದ್ನಲ್ಲ, ಅದ್ರಲ್ಲೇ ಹೋಗ್ಬಿಡೋಣ, ನಾನು ನನ್ನ 2 ಮಕ್ಳು ಆರಾಮಾಗಿ ಸ್ಲೀಪರ್ ಇರುತ್ತೆ, ಅದ್ರಲ್ಲೇ ಹೋಗ್ಬಿಡೋಣ ಅಂತ ನಾನು ಬುಕ್ ಮಾಡ್ಬಿಟ್ಟೆ. ಲಿಟ್ರಲಿ ಹೆಂಗಾಗೋಯ್ತು ಅಂತಂದ್ರೆ, ನಾನು 2 ಕಸಿನ್ಸ್ಗೂ ಕೂಡ ಹೇಳಿದ್ದೆ, ಅವರು ಬರ್ತೀನಿ ಅಂದ್ರು ಡ್ರಾಪ್ ಔಟ್ ಆದ್ರು. ನಮ್ಮ ಅತ್ತೆಗೂ ನಾನು ಹೇಳ್ಕೊಂಡಿದ್ದೆ, ಮೀನ್ಸ್ ಹಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅನ್ಬಿಟ್ಟು. ಸರಿ ಹಂಗಾಯ್ತು ಹಿಂಗಾಯ್ತು, ಕಾರ್ ಪ್ಲಾನ್ ಸ್ಟಾಪ್ ಆಯ್ತು, ಪ್ಯಾಕೇಜ್ ಪ್ಲಾನು ಆನ್ ಅಲ್ಲಿ ಇತ್ತು. ಆಕ್ಚುಲಿ ಪ್ಯಾಕೇಜ್ ಏನಾಗೋಯ್ತು, ಯೋಚನೆ ಮಾಡ್ತಾನೆ ಇದ್ದೆ, ಒಂದೇ ಮನ್ಸಲ್ಲಿ ಹೋಗ್ಬಿಡ ನನ್ ಮಕ್ಳನ್ ಕರ್ಕೊಂಡು, ಯಾರು ಬರ್ದೇ ಇದ್ರು ಯಾರು ಬರ್ಲಿಲ್ಲ ಅಂದ್ರು ಏನಂತೆ ಅಂತ. ಆ ಟೈಮ್ ಪೀರಿಯಡ್ ಅಲ್ಲಿ ಏನಾಗೋಯ್ತು, ನನಗೆ ನಮ್ಮ ಯಾರೋ ಒಬ್ರು ಹೇಳಿದ್ರು, ಯಾರಾದ್ರೂ ವರ್ಷದಲ್ಲಿ 2 ಮುಡಿ ಹೊಡಿಸ್ತಾರಾ, ಅದು ಸೂತ್ಕೆ ಬೇರೆ ಐತೆ, ಹೆಂಗೆ ಆಗುತ್ತೆ ಅಂತ. ಹೌದಲ್ವಾ, ಹಂಗ ನಮ್ಮ ಅಪ್ಪಂಗೆ ಹೇಳ್ತಾ ಇದೀನಿ, ಅಪ್ಪ ಅದು ಹೆಂಗಪ್ಪ ಅಂತ. ನೋಡಮ್ಮ ನಿನ್ ಇಷ್ಟ ಅಂತ ಅಂದ್ರು. ಎಲ್ರು ಕನ್ವಿನ್ಸ್ ಮಾಡಿದ್ರು ಗೊತ್ತಾ, ಇಲ್ಲ ಹೊಡಿಸ್ಬೋದು, ಹೊಡ್ಸು ಹಂಗೆ ಹೆಂಗೆ ಅಂತ. ಬಟ್ ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ, ಅದು ಬೇಡ ಅಂತ ನಾನ್ ಸುಮ್ನಾಗ್ ಹೋಗ್ಬಿಟ್ಟೆ. ಆಮೇಲೆ ಒಂದೇ ಮನ್ಸಲ್ಲಿ ಏನಾಯ್ತು, ನಾನು ಗುರುವಾರನ ಏನೋ ಕುತ್ಕೊಂಡೆ, ನೋಡಪ್ಪ ನನ್ಗೆ ದೇವ್ರೆ ನನ್ ಜೀವನ ಹಿಂಗ್ ಮಾಡ್ಬಿಟ್ಟಿದ್ಯಾ, ರಾಯರೇ ನಂಬಿದ್ದಕ್ಕೆ ನನ್ ಜೀವನ ಹಿಂಗ್ ಮಾಡಿದ್ಯಾ, ಇನ್ನು ನಿನ್ ಪಾದದ ಮೇಲೆ ಹಾಕೊಂಡು ನನ್ ಮಕ್ಳನ್ನ ನಡೆಸ್ತೀಯಾ ಅಂತಂದ್ರೆ ಭಾನುವಾರದೊಳಗಡೆ ನಾನ್ ನಿನ್ ದರ್ಶನ ಮಾಡಿಸ್ಬೇಕು, ನೀನ್ ದರ್ಶನ ನಾನ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾನ್ ನಿನ್ ಜನ್ಮೇಪಿ ನಾನ್ ನಂಬಲ್ಲ, ಅದೇನ್ ಮಾಡ್ತೀಯ ಮಾಡ್ಕೊ ಹೋಗಪ್ಪ ದೇವ್ರೆ ಅಂತ ಅನ್ಬಿಟ್ಟು ನಾನ್ ಸುಮ್ನಾಗೋದೆ. ಬಟ್ ಆಕ್ಚುಲಿ ನನಗ್ ಕೋಪ ಇತ್ತು, ದೇವ್ರ ಮೇಲೆ ನನ್ಗೆ ಕೋಪ ಇತ್ತು ಇದೆ, ಆಯ್ತಾ. ಸುಮ್ನೆ ಆಗೋಗ್ಬಿಟ್ಟೆ. ಆಮೇಲೆ ಒಂದೇ ಮನ್ಸಲ್ಲಿ ಏನ್ ಮಾಡ್ಬಿಟ್ಟೆ, ಪ್ಯಾಕೇಜ್ ಬುಕ್ ಮಾಡ್ಬಿಟ್ಟೆ. ನಾನು ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಒಂದು ಪ್ಯಾಕೇಜ್ ಮಾಡ್ಬಿಡಿ, ಅಡಲ್ಟ್ ಒಬ್ರು 2 ಚೈಲ್ಡ್ ಅನ್ಬಿಟ್ಟು 3,000 ರೂಪಾಯಿ ಬುಕ್ ಮಾಡ್ಬಿಟ್ಟೆ. ನೆಕ್ಸ್ಟ್ ಡೇ ನಾನು ಪೇಮೆಂಟ್ ಮಾಡ್ತೀನಿ, ನಾನು ಇವಾಗ ಪೇಮೆಂಟ್ ಮಾಡಲ್ಲ. ಶನಿವಾರಕ್ಕೆ ಬುಕ್ ಮಾಡಿದ್ದು, ಶನಿವಾರ ನೈಟ್ ಹೊಡೋದಿಕ್ಕೆ. ಆಮೇಲೆ ನಮ್ಮ ಅಪ್ಪಂಗೆ ಹೇಳ್ದೆ, ಅಪ್ಪ ಹಿಂಗ್ ಮಾಡಿದೀನಿ ಅಪ್ಪ. ಹೆಂಗಮ್ಮ ನೀನ್ ಒಬ್ಳೆ ಹೋಗ್ತೀಯಾ, ನೀನ್ ಒಬ್ಳೆ ಹೋದ್ರೆ ನಮಗ್ ನಿದ್ದೆ ಬರುತ್ತೇನಮ್ಮ, ನಿಮ್ ಮತ್ತೆ ನೀವು ಕರ್ಕೊಂಡ್ ಹೋಗಮ್ಮ ಜೊತೆಗೆ. ನಮ್ಮಪ್ಪ ಆಕ್ಚುಲಿ 15 ದಿವಸದ ಹಿಂದೆನೆ ನನಗೆ 6,000ನೋ 7,000ನೋ ಕೊಟ್ಬಿಟ್ಟವ್ರೆ. ನಿನ್ಗೆ ಎಷ್ಟಾಗುತ್ತೆ, ಎಷ್ಟು ಬೇಕು ಹೇಳಮ್ಮ, ದುಡ್ಡು ನಾನು ಕೊಡ್ತೀನಿ, ನೀನ್ ಹೋಗಮ್ಮ ನಿಮ್ ಮತ್ತೆ ಕರ್ಕೊಂಡು ಅಂತಾನೆ ಹೇಳಿದ್ರು ನನ್ಗೆ. ಯಾರು ಜೊತೆಲಿಲ್ಲ ಅಂತಂದ್ರೆ ಹೋಗ್ಬೇಡ ನೀನು, ನಾನ್ ಕಳ್ಸಲ್ಲ ಅಂತ ಹೇಳ್ಬಿಟ್ಟು. ಏನಪ್ಪ ನೀನು, ನನ್ ಪ್ಯಾಕೇಜ್ ಎಲ್ಲ ಬುಕ್ ಮಾಡ್ಬಿಡಿದೀನಿ, ಏನ್ ಆರಾಮಾಗಿ ಎಲ್ರು ಇರ್ತಾರೆ ಬಿಡು, ಹೋಗ್ ಬರ್ತೀನಿ, ನಾನ್ ಯಾರನ್ನೂ ನೆಚ್ಕೊಳಲ್ಲ, ಇನ್ನ ಲೈಫ್ ಪೂರ್ತಿ ನನ್ ಮಕ್ಳು ನಾನೇ ನೋಡ್ಕೊಬೇಕು, ಯಾರು ಬರ್ತಾರೆ ಯಾರು ಬರಲ್ಲ ಅಂತ ನಾನು ನಮ್ಮ ಅಪ್ಪಂಗೆ ಸ್ವಲ್ಪ ಲೈಟ್ ಆಗಿ ಕೂಗಾಡಿದ್ ಉಂಟು. ನಿಂಗ್ ಅರ್ಥ ಆಗಲ್ಲ ಅಮ್ಮ, 400 ಕಿಲೋಮೀಟರ್ ಮಕ್ಳು ಮರಿ ಹಿಂಗ್ ಕರ್ಕೊಂಡ್ ಹೋಗಕ್ಕಾಗುತ್ತಾ, ನನ್ಗ್ ಹುಷಾರಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತಿದ್ದೆ, ನೀನ್ ಯಾಕಮ್ಮ ಹೇಳದ್ ಮತ್ ಕೇಳಲ್ಲ ಅಂತ ನಮ್ಮಪ್ಪ. ಏನಪ್ಪ ನೀನ್ ಇಲ್ಲಿ ಅಡೆತಡೆ ಮಾಡ್ತಾ ಇದೀಯ ನಂಗೆ ಅಂತ. ಅಲ್ಲಿ ಪ್ಲಾನ್ ಡ್ರಾಪ್ ಆಗೋ ತರ ಇತ್ತು. ಆಮೇಲೆ ಏನಾಯ್ತು, ನೆಕ್ಸ್ಟ್ ಡೇ ನಾನು ಒಂದೇ ಮನ್ಸಲ್ಲಿ ಯಲಹಂಕಕ್ಕೆ ಹೋಗ್ಬಿಟ್ಟು ನಮ್ಮ ಅತ್ತೆಗಂದೆ. ಅಲ್ಲೂ ಗೊಂದಲಗಳು ನನಗೆ. ಈ ತರ ಹಿಂಗ್ ಮಂತ್ರಾಲಯಕ್ಕೆ ಹೋಗ್ಬೇಕು, ನಾಳೆನೆ ಹೋಗ್ಬೇಕು, ಶುಕ್ರವಾರ 7 ಗಂಟೆಗೆ, ನಾನ್ ಶನಿವಾರ ಹೋಗ್ಬೇಕು ನಾನು ಅಷ್ಟೇ. ಇವಾಗ ನನ್ ಮುಡಿ ಒಡ್ಸಲ್ಲ ಅಂತಂದ್, ಯಾಕಮ್ಮ ಒಡ್ಸಮ್ಮ ಅಂತ. ಇನ್ನಿ ಶನಿವಾರಕ್ಕೆ 21 ದಿವಸ ಕಂಪ್ಲೀಟ್ ಆಗ್ತಾ ಇದ್ದ ಸೂತ್ ಕುದ್ದು ನನ್ಗೆ. ಹಂಗ್ ಲೆಕ್ಕಕ್ಕೆ ಹೋಗಂಗಿದ್ರೆ ಒಡ್ಸಂಗೂ ಇರ್ತಾರಲ್ಲ. ನಾನು ಶನಿವಾರ ನೈಟ್ ಬಸ್ ಹತ್ತಿದ್ರೆ, ಪ್ಯಾಕೇಜ್ ಹತ್ತಿದ್ರೆ, ನಾನು ಭಾನುವಾರ ಹೋಗಿ ರೀಚ್ ಆಗ್ತಿದ್ದೆ. 21 ದಿವಸ ಕಂಪ್ಲೀಟ್ ಆಗಿರೋದು, ಆಯ್ತಾ. ಹೆಂಗಮ್ಮ ಹೋಗಕ್ಕಾಗ, ಅಯ್ಯೋ ನೀವೇನು ಯೋಚನೆ ಮಾಡ್ಬೇಡಿ, ನೀವ್ ಸುಮ್ನೆ ಬನ್ನಿ ನನ್ ಜೊತೆ ಅಷ್ಟೇ, ನಮ್ಮಪ್ಪ ಕಳ್ಸಲ್ಲ ಅಂತ ಬೇರೆ ಅಂತ ಅವ್ರೆ. ನಮ್ಮ ಅತ್ತೆ ಆಕ್ಚುಲಿ 2 ಸಲ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ನಮ್ಮ ಅತ್ತೆ ಅದೃಷ್ಟಕ್ಕೆ. ಸರಿ ಬನ್ನಿ ಆಯ್ತು, ಒಂದೇ ಮನ್ಸಲ್ಲಿ ಆಯ್ತು, ಹೆಂಗೋ ಏನೋ ಮಾಡ್ತೀನಿ, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೇಳ್ಕೊಂಡ್ ಬರ್ತೀನಿ, ಇಲ್ಲ ಒಂದೇ ಮನ್ಸಲ್ಲಿ 6,000 ರೂಪಾಯಿ ಬುಕ್ ಮಾಡ್ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು. ನೀವು ನಂಬಲ್ಲ, ಅವತ್ ಹೆಂಗ ಆಗೋಗ್ಬಿಡ್ತು ಅಂತ ಲಿಟ್ರಲಿ ನನ್ಗೆ ನಮ್ಮಪ್ಪ ಕಾಸು ಕೊಟ್ಟವ್ರೆ, 7,000 ಚಿಲ್ಲರೆ ಕಾಸು ಕೊಟ್ಟವ್ರೆ ನನ್ಗೆ. ನಾನು ಅದ್ರಲ್ಲಿ ಒಂದು 2-3 ಸಾವಿರ ಖರ್ಚು ಮಾಡ್ಬಿಟ್ಟಿದೀನಿ. ನನ್ಗೆ ಎವ್ರಿ ಮಂತ್ 10th ನನಗೆ ಪೇಮೆಂಟ್ ಆಗುತ್ತೆ ಒಂದು, ಆಯ್ತಾ. ಆ ಪೇಮೆಂಟ್ ಯಾವಾಗ್ಲೂ ಮಾಡೋರು ನನಗೆ. ಅವತ್ತು 10th ನಾನು ಇನ್ನೇನ್ ಬುಕ್ ಮಾಡ್ಬೇಕು, ಆ ಬಸ್ ಬುಕ್ ಮಾಡ್ಬೇಕು, ನನಗೆ ಅವತ್ತವ್ರು ಪೇಮೆಂಟ್ ಹಾಕಿಲ್ಲ. ಹೆಂಗಾಗೋಯ್ತು ಅಂದ್ರೆ, ರಾಘವೇಂದ್ರ ಸ್ವಾಮಿ ಏನಕ್ಕೆ ಹಿಂಗ ಆಟ ಆಡಿಸ್ತಾ ಇದೆಯಾ ನನ್ನ, ನೀನ್ ದರ್ಶನ ಮಾಡ್ಸೋದಿಕ್ಕೆ ಅನ್ಬಿಟ್ಟು ನನಗೆ ತಲೆ ಎಲ್ಲ ಕೆಟ್ಟೋಯ್ತು. ಆಯ್ತು ಹೆಂಗೋ ಮಾಡಿ ನಾನು ಬುಕ್ ಮಾಡ್ಬಿಡ್ತೀನಿ, ಇನ್ನ ಟೈಮ್ ಐತಿ, ಇನ್ನ ಶನಿವಾರ ನೈಟ್ ವರ್ಗು ಟೈಮ್ ಐತೆ ಅಂತ ನಾನು ಹಿಂಗಾಡಿ ತಡ್ಬಿಡಿಸ್ತಾ ಇದೀನಿ. ಇವಾಗ ನಮ್ಮ ಅಪ್ಪನ್ ಕೇಳಿದ್ರೆ ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ಬಟ್ ನಾನು ಖರ್ಚು ಮಾಡಿದೀನಿ. ಅದನ್ನ ಖರ್ಚು ಅಂತಂದ್ರೆ ಏನು, ಸಣ್ಣ ಪುಟ್ಟ ನನ್ ಮಕ್ಳಿಗೆ ಅದು ಇದು ಮಾಡಿದೀನಿ.
ದುಂದು ವೆಚ್ಚ ಮಾಡಿದೀನಿ ನಾನು. ಅದ್ ಅನ್ಸ್ತು ನನ್ಗೆ ದುಂದು ವೆಚ್ಚ ನಾನು ಮಾಡಿದೀನಿ ಅಂತ ಅಂದ್ಬಿಟ್ಟು. ಸರಿ ಏನಾಯ್ತು, ಒಂದ್ ಕಾಲ್ ಬಂತು ನನ್ಗೆ. ನಮ್ಮ ಅತ್ತೆ ಹತ್ರ ಹಿಂಗೆಲ್ಲಾ ಮಾತಾಡಿ ಒಪ್ಸ್ಬಿಟ್ಟು ಸರಿ ಆಯ್ತು ಹೆಂಗೋ ಹೋಗ್ಬಿಡೋಣ ಬಿಡಮ್ಮ ಅಂತ ಅಂದ್ಬಿಟ್ಟು ಒಪ್ಸ್ಬಿಟ್ಟು ಮನೆಯಿಂದ ಆಚೆಗ್ ಬಂದೆ ಅಷ್ಟೇ. ನನ್ಗೊಂದ್ ಕಾಲ್ ಬಂತು, ನಮ್ಮ ಮಾವನ್ ತಂಗಿ ಮಗಳು. ನಾನು ಯಾವಾಗ್ಲೂ ಅವಳನ್ನ ಆಚೆ ಕಡೆ ಕರ್ಕೊಂಡು ಹೋಗೋದು ತಿಂಡಿ ತಿನ್ನಕ್ಕೆ. ಹಿಂಗೆ ತಿಂಡಿ ತಿನ್ನಕ್ಕೆ ಹೋಗೋದು ಅಂತ ಅನ್ಬಿಟ್ಟು ಏನೋ ಕಾಲ್ ಮಾಡಿದಾಗ, ಅಕ್ಕ ಮಂತ್ರಾಲಯಕ್ಕೆ ಬರ್ತಾ ಇದ್ದೀರಾ ತಾನೇ ನೀವು ಅಂತ. ನಾನು ಏನು ಮಂತ್ರಾಲಯ, ಇವಾಗ ತಾನೆ ನಾನು ನಮ್ಮ ಅತ್ತೆ ಮಾತಾಡದ್ವಲ್ಲ, ಇವಳಿಗೆ ಹೆಂಗ್ ಗೊತ್ತಾಯ್ತು ಅಷ್ಟ್ ಬೇಗ ಅಂತ ನಾನು. ಇಲ್ಲ ಹಿಂಗೆ ನಮ್ಮ ಇನ್ನೊಬ್ರು ಮಾವನ್ ತಂಗಿಯವರು ಬುಕ್ ಟಿ ಮಾಡಿದಾರ ಅಕ್ಕ, ನೀವು ಬರ್ತಾ ಇಲ್ವಾ. ನಾನು ಅರೆ ನಂಗೆ ಗೊತ್ತೇ ಇಲ್ವಲ್ಲೇ, ನಮ್ಮ ಅತ್ತೆ ಗೊತ್ತಿದ್ರೆ ಹೇಳ್ತಿದ್ರು ಅಲ್ವಾ ಅಂತ ನಾನು. ಸರಿ ನಮ್ಮ ಅತ್ತೆಗೆ ಹೋಗಿ ಹೇಳ್ದೆ ಹಿಂಗಂತೆ ವಿಷಯ ಅಂತ ಅಂದ್ಬಿಟ್ಟು. ಹೌದಾ, ನಂಗೆ ನಿಜ ಗೊತ್ತಿಲ್ಲ ಅಮ್ಮ. ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಗೊತ್ತಿದ್ರೆ ಹೇಳಿರೋರು, ಅವ್ರಿಗೂ ಪಾಪ ಗೊತ್ತಿಲ್ಲ. ಅವರು ಸಡನ್ ಆಗಿ ಪ್ಲಾನ್ ಮಾಡಿರೋದು. 6 ಗಂಟೆಗೆ ಅಂದ್ರೆ ಶುಕ್ರವಾರ 6 ಗಂಟೆಗೆ ಅವರು ಹೊಡ್ಬೇಕು ಟಿಟಿಲಿ ಅನ್ನೋ ತರ ಪ್ಲಾನ್ ಮಾಡ್ಕೊಂಡ್ರೆ ನಮಗೂ ವಿಷಯ ಗೊತ್ತಿಲ್ಲ, ಸಡನ್ ಪ್ಲಾನ್ ಇದು. ಸರಿ ನಾನು ಆ ಅಣ್ಣಂಗ್ ಕಾಲ್ ಮಾಡ್ದೆ, ಅಣ್ಣ ಹಿಂಗ್ ನಾನು ಹೋಗ್ಬೇಕಂತ ಅನ್ಕೊಂಡಿದೀನಿ, ಮಗಂಗ್ ಮುಡಿ ಓಡಿಸ್ಬೇಕಂತ ಅನ್ಕೊಂಡೆ, ಬಟ್ ಆಗಲ್ಲ, ಹಿಂಗೆ ಸುಮ್ನೆ ದರ್ಶನ ಮಾಡ್ಬೇಕಂತ ಅನ್ಕೊಂಡೆ ಅಂತ. ಇಲ್ಲ ಅಮ್ಮ, ಸೀಟು ಫಿಲ್ ಆಗಿ ಹೋಗ್ಬಿಟ್ಟಿದೆ, 16 ಸೀಟ್ ಆಗೋಗ್ಬಿಟ್ಟಿದೆ, ಆಗಲ್ಲ, ಹಂಗೆ ಹಿಂಗೆ ಬೇಕಾದ್ರೆ 31ನೇ ತಾರೀಕು ಅರೇಂಜ್ ಮಾಡ್ಕೊಡ್ತೀನಿ, ಹೋಗ್ಬಿಟ್ಟು ಬಾರಮ್ಮ ಅಂತಂದ್ರು. ಸರಿ ಆಯ್ತಣ್ಣ ಅಂತ ಅಂದ್ಬಿಟ್ಟು ಇವಾಗ ನಾವು ಸಡನ್ ಆಗಿ ಅಲ್ವ ಹೇಳಿದ್ದು ಅಂದ್ಬಿಟ್ಟು ನಾನು ಸುಮ್ನಾಗೋದೆ. ಆಮೇಲೆ ಅವ್ರಿಗೆ ಏನ್ ಅನ್ನಿಸ್ತೋ ಏನೋ, ಒಂದ್ 10 ನಿಮಿಷ ಬಿಟ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಸರಿ ಆಯ್ತು ಬರ್ರಮ್ಮ, ಇನ್ನೊಂದ್ ಕಾರು ಏನೋ ಅರೇಂಜ್ ಮಾಡಿದೀನಿ ಬರ್ರಿ ಅಂತ ಅಂದ್ರು. ಇಷ್ಟೆಲ್ಲಾ ಗೊಂದಲಗಳ ನಡುವೆ ಹೆಂಗೆ ಸಡನ್ ಆಗಿ ಫಿಕ್ಸ್ ಆಯ್ತು ಅಂತಂದ್ರೆ ನೋಡಿ, ಬಸ್ಸಿಂದ, ಟ್ರೈನಿಂದ, ಮತ್ತೆ ಒಂದು ಕಾರಿಂದ, ಪ್ಯಾಕೇಜ್ ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಎಲ್ರು ನನ್ ಗಂಡನ್ ಮನೆಯವರೆಲ್ಲ ಸೇರ್ಕೊಂಡು ರಾಯರ ದರ್ಶನ ಮಾಡ್ದಂಗ ಆಯ್ತು. ಬಟ್ ಒಬ್ರು ಬರ್ತೀನಿ ಅಂತ, ಇನ್ನೊಬ್ರು ತಂಗಿಯವರು ಮಾವ ಅವ್ರ ತಂಗಿ ಇದಾರೆ, ಅವ್ರು ಬರ್ತೀನಿ ಅಂತ ಹೇಳಿದ್ರಂತೆ. ಅವ್ರು ಡ್ರಾಪ್ ಔಟ್ ಆಯ್ತು. ಅವ್ರೊಂದ್ 3 ಜನನೋ 4 ಜನನೋ ಡ್ರಾಪ್ ಔಟ್ ಆಯ್ತು. ಸರಿ ನಾವು ಇಬ್ರು, ನಾನು ನಮ್ಮ ಅತ್ತೆ ಆಡ್ ಆನ್ ಆಗಿ ಸರಿ ನಮ್ಮ ಮಂತ್ರಾಲಯ ಜರ್ನಿ ನೋಡಿ ಹೆಂಗೆ ಅಂತಂದ್ರೆ ಒಂಥರ, ನಾನು ಭಾನುವಾರದೊಳಗಡೆ ದರ್ಶನ ಮಾಡಿಸ್ಬೇಕು ದೇವ್ರೆ ನೀನು ಅಂತ ಅನ್ಕೊಂಡಿದ್ದು. ನೀಟಾಗಿ ಹೋಗಿ ನೀಟಾಗಿ ದರ್ಶನ ಮಾಡ್ಕೊಂಡ್ ಬಂದ್ವಾ. ಅದಾದ್ಮೇಲೆ ಏನಾಯ್ತು, ಶನಿವಾರ ಹಂಗ್ ದರ್ಶನ ಆಯ್ತು, ಚಕ್ ಅಂತ ದರ್ಶನ ಆಗಿದ್ದು. ಭಾನುವಾರ ಎಕ್ಸಾಕ್ಟ್ ನಮ್ಗೆ ಇನ್ನೊಂದು ಸೂತ್ಕ ಬಿತ್ತು ಗಂಡನ್ ಮನೆದು. ಅಂದ್ರೆ ಅದು ಒಳ್ಳೇದು ಸೂತ್ಕ ಬಿತ್ತು. ಹೆಂಗೆ ಅಂತಂದ್ರೆ ವಿತಿನ್ ಅ ಫ್ರಾಕ್ಷನ್ ಅಲ್ಲಿ ನನಗೆ ಎಸ್ಪೆಷಲಿ ನನಗೆ ನನ್ನ ಮಕ್ಳಿಗೆ ದರ್ಶನ ಮಾಡ್ಸಿರೋದು ದೇವ್ರದು. ಮಿರಾಕಲ್ ಅಲ್ವಾ ಒಂಥರ. ಇವಾಗ ಭಾನುವಾರ ನನಗ್ ತಿರ್ಗಾ ಸೂತ್ಕ ಬಿತ್ತು, 16 ದಿವಸದ ಸೂತ್ಕ ಅದು. ಬಿದ್ದಿದ್ದಕ್ಕೆ ಏನಾಯ್ತು, ನಾನು ಇನ್ನ ಈ ತಿಂಗಳಲ್ಲ ಮುಂದಿನ ತಿಂಗಳು ಹೋಗೋ ತರ ಆಗ್ತಿತ್ತು. ಬಟ್ ರಾಯರಿದ್ದಾರೆ, ನಾನು ಇದೀನಿ ನಿನ್ ಜೊತೆ, ನೀನ್ ಹೋಗಮ್ಮ ಮುಂದಕ್ಕೆ, ಕಾಪಾಡ್ತಾವನೆ ದೇವ್ರು ಅನ್ನೋದಕ್ಕೆ ನನ್ಗೆ ಇದೇ ಒಂದು ರೀಸನ್. ಆಮೇಲೆ ನಾನು ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದೆ. ನಾನು ಯಾವತ್ತೇ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿ ನಂಗೆ ರೂಢಿ ಇಲ್ಲ. ಅದು ಹಿಂಗ್ ನಮಸ್ಕಾರ ಮಾಡಿ ಬಗ್ಗಿ ಎದೊಳ್ಬೇಕು, ಅದು ಒಂದ್ ಫುಲ್ ರೌಂಡ್ ಪ್ರದಕ್ಷಿಣೆ ಆಗ್ತದೆ. ನೀವು ನಂಬಲ್ಲ, ನಾನು ಪ್ರತಿ ಒಂದು ಹೆಜ್ಜೆಲು ಕಣ್ಣೀರ್ ಹಾಕೊಂಡ್ ನಮಸ್ಕಾರ ಮಾಡಿದೀನಿ. ನನ್ ಜೀವನ ಏನಕ್ಕೆ ಹಿಂಗ್ ಮಾಡ್ದೆ ದೇವ್ರೆ, ನೀನು ಏನಕ್ ಮಾಡ್ದೆ, ಎಂತೆಂತ ಪಾಪಿ ನನ್ ಮಕ್ಳನ್ನೆಲ್ಲ ಬದುಕ್ಸಿದ್ಯಾ, ಏನಕ್ ನನ್ ಗಂಡಂಗ್ ನಮ್ಮ ಅಮ್ಮಂಗ್ ಈ ತರ ಮೋಸ ಮಾಡ್ದೆ, ನನ್ ಜೀವನ ಏನಕ್ಕೆ ಇತ್ಕೊಂಡೆ, ನನ್ನ ಮಕ್ಳನ್ನ ಏನಕ್ಕೆ ಹಿಂಗ್ ಮಾಡ್ದೆ, ನನ್ಗೆ ಎಲ್ಲದಕ್ಕೂ ಇವತ್ತೇ ಉತ್ತರ ಕೊಡ್ಬೇಕು ನೀನು, ನನ್ಗೆ ಇವತ್ತೇ ಉತ್ತರ ಸಿಗ್ಬೇಕು. ಅದಕ್ಕೆಲ್ಲ ಏನಾಯ್ತು ನನ್ ಗಂಡಂಗೆ, ಯಾಕೆ ನಾನು ಅನ್ಕೊಂಡಿರೋದ್ ನಿಜಾನ, ಎಲ್ಲದಕ್ಕೂ ಉತ್ತರ ಸಿಗ್ಬೇಕು, ನಿನ್ ಪಾದದ ಮೇಲೆ ಹಾಕೊಂಡ್ ನನ್ ಮಕ್ಳನ್ನ ನೀವು ಕಾಯ್ಬೇಕು ಅಂದ್ಬಿಟ್ಟು ಪ್ರತಿ ಒಂದು ಹೆಜ್ಜೆಲು ಕಣ್ಣೀರಲ್ಲೇ ನಾನು ಮಾಡಿರೋವಂಥದ್ದು ಹೆಜ್ಜೆ ನಮಸ್ಕಾರ. ಎಲ್ಲ ಒಂಥರ ಸಡನ್ ಆಗಿ ಆಯ್ತು ನನಗೆ. ಆಮೇಲೆ ಅಲ್ಲಿಂದ ನಾನು ವಾಪಸ್ ಬರ್ತಾ ನನ್ಗೆ ನಾನು ಅನ್ಕೊಂಡಿದ್ದಕ್ಕೂನು ರಾಯರು ನನಗೆ ಇದಕ್ಕೆ ಅಂತ ಒಂದು ಸೂಚನೆ ಕೊಟ್ರು ನನಗೆ. ಬಟ್ ಅದನ್ನ ನಾನು ಇವಾಗ್ಲೇ ಹೇಳೋದಕ್ಕೂ ಹೋಗಲ್ಲ, ಯಾವಾಗಾದ್ರೂ ಅದು ಟೈಮ್ ಪರ್ಮಿಟ್ ನನಗೆ ಅದ್ ಹೇಳ್ಬೇಕು ಅನ್ಸಿದ್ರೆ ರಾಯರ ಸೂಚನೆ ಅದನ್ನ ಹೇಳ್ತೀನಿ ಖಂಡಿತ. ನಾನು ಎಲ್ಲಾನು ತೀರಾ ಹೇಳಕ್ ಹೋದ್ರೆ ಬೇಡ. ನಾನು ಏನಕ್ಕೆ ರಾಯರ್ದು ಒಂದು ನನಗೆ ಅದು ನಿಜ ಹೇಳ್ಬೇಕು ಅಂದ್ರೆ ಒಂಥರ ಇದೆಲ್ಲ ನನಗೆ ಒಂಥರ ಹೆಂಗೆ ಆಗೋಯ್ತು. ಅಲ್ಲಿ ನಾನು ಹೋಗಿ ದೇವ್ರ ಮುಂದೆ, ಬೃಂದಾವನ್ ಮುಂದೆ ನಿಂತ್ಕೊಂಡೆ, ಅವಾಗ್ಲೂ ಅಷ್ಟೇ ಕಣ್ಣಲ್ಲಿ ನೀರ್ ಹಾಕ್ತಾ ಇದೀನಿ. ನನ್ ಮಗನ್ ಕೈಲಿ ಕಾಣಿಕೆ ಹಾಕ್ಸ್ದೆ. ಆಮೇಲೆ ಮುಡಿ ಏನು ಕೊಡ್ಸ್ಲಿಲ್ಲ. ಅಲ್ಲೂ ಹೇಳಿದ್ರು ಓಡ್ಸು ಪರವಾಗಿಲ್ಲ ಓಡ್ಸು ಅಂತ. 21 ದಿವಸನೂ ಆಗಿಲ್ಲ. ಅಲ್ಲಿ ಗಂಡು ಮಗು ಬೇರೆ. ಇವಾಗ ಸಾವಿನ ಸೂತ್ಕ ಇದ್ದಿದ್ ಮನೇಲಿ ತೆಂಗಿನಕಾಯೇ ಹೊಡಿಯಲ್ಲ ಅಂತಾರೆ. ಹಂಗಿದ್ಮೇಲೆ ನಾನ್ ನನ್ ಮಗುಂಗ್ ಬೋರ್ಡ್ ಹೆಂಗ್ ಓಡಿಸ್ಲಿ.
ಗಂಡ್ ಮಗ ಬೇರೆ. ನನಗೆ ಮನ್ಸ್ ಒಪ್ಲಿಲ್ಲ. ನಾನು ಆಗ್ಲೇ ನನ್ನ ನಾದ್ನಿನ್ ಕೇಳ್ಕೊಂಡಿದ್ದೆ, ಮೀನ್ಸ್ ನನ್ನ ತಮ್ಮನ್ ಹೆಂಡತಿನ ಕೇಳ್ಕೊಂಡಿದ್ದೆ, ಹೊಡ್ಸಕ್ ಹೋಗ್ಬೇಡ್ರಿ, ವರ್ಷದ ಮೇಲೆ 1 ತಿಂಗ್ಳಾಗ್ಲಿ ಏನು ಪರವಾಗಿಲ್ಲ, ಏನು ಆಗಲ್ಲ, ಬೇಕಾರೆ ಹೇರ್ ಕಟ್ ಎಲ್ಲ ಮಾಡ್ಸ್ಕೊಂಡಿರಿ, ಇನ್ನೇನು ಹೋಗೋವಾಗ 1 ತಿಂಗಳು 2 ತಿಂಗಳು ಅನ್ನೋವಾಗ ಕೂದ್ಲು ಬಿಟ್ಬಿಟ್ಟು ಹೊಡ್ಸ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ, ನೀವೇನು ಹೆದರ್ಕೊಂಬೇಡಿ, ಏನು ಆಗಲ್ಲ, ಸುಮ್ನೆ ಇರಿ, ಹರಕೆಗೆ 10 ವರ್ಷ 12 ವರ್ಷ ಇರುತ್ತೆ ಅಂತ ಅಂದ್ರು. ಸರಿ, ಇವಾಗ ನನ್ ಮಕ್ಳಿಗೆ ಯಾವ್ದು ಒಳ್ಳೇದು ಕೆಟ್ಟದ್ ನನಗ್ ಗೊತ್ತಿರುತ್ತೆ ಅಲ್ವಾ. ಸರಿ, ನಾನು ಒಂದೇ ಮನ್ಸಲ್ಲಿ ಏನ್ ಮಾಡ್ದೆ, ರಾಯರೇ ನಿಮ್ಗೆ ಇವಾಗ ನಾನು ಬಂದಿದ್ದೀನಿ, ಆಕ್ಚುಲಿ ಇದು ನನ್ ಗಂಡನ್ ಹರಕೆ, ನಾನು ಒತ್ತಿ ಹೇಳ್ತಾ ಇದ್ದೀನಿ. ರಾಯರು ನನ್ ಗಂಡನ್ ಕಿತ್ಕೊಂಡು ನನಗ್ ಮೋಸ ಮಾಡಿದ್ರು. ಅವ್ರಿಗೆ ಅನ್ಸಿರ್ಬೋದಲ್ವಾ, ನೋಡ್ದ ಈ ಹುಡುಗಿ ಹರಕೆ ತೀರ್ಸಕ್ ಬಂದವಳೆ ಅವ್ರ ಗಂಡಂದು, ರಾಯರ್ಗೆ ಆ ಹರಕೆನ ತಗೊಳಕ್ಕೆ ಮನ್ಸಿಲ್ದೆ ಹೋಯ್ತೋ ಏನೋ. ಬಟ್ ನನಗ್ ಮನ್ಸಿದೆ, ನಾನ್ ಕೊಡ್ತೀನಿ ಖಂಡಿತ, ನನ್ ಕೈಯಲ್ಲಿ ಆಗಿದ್ ನನ್ ಸೇವೆ ಅಂತೂ ಖಂಡಿತ ನಾನ್ ಮಾಡ್ತೀನಿ. ದೇವ್ರ ಕಿತ್ಕೊಂತು ಅಂತ ಅಂದ್ರೆ ನಾನು ಅದನ್ನ ದೇವ್ರ ಮೋಸ ಮಾಡ್ತೀನಿ ತಕ್ಷಣ ನಾನ್ ದೇವ್ರ ಹರಕೆಗೆ ಮೋಸ ಮಾಡಲ್ಲ. ಇನ್ನು ನನ್ ಗಂಡಂದು ಇನ್ನೂ 1-2 ಹರಕೆಗಳಿದಾವೆ, ಅದನ್ನ ನಾನ್ ಖಂಡಿತ ತೀರಿಸ್ತೀನಿ. ಅದ್ ಇವಾಗ್ಲೇ ಹೇಳಲ್ಲ ನಾನು, ದೇವ್ರ ಹರಕೆಗಳಿದಾವೆ, ಅದು ನಮ್ ಮುಂದೆ ನೀವು ವಿಡಿಯೋಸ್ ಅಲ್ಲೆಲ್ಲ ನೋಡ್ಬೋದು ಏನು ಎತ್ತ ಅಂತ ಅನ್ಬಿಟ್ಟು. ಬಟ್ ಹೋದ್ಮೇಲೆ ಹರಕೆ ತೀರ್ಸಂಗಿಲ್ಲ, ಲೆಕ್ಕ ಇಲ್ಲ ಅಂತ ಅಂದ್ರೆ, ಬಟ್ ನನ್ಗ ಆತರ ಮನ್ಸ್ ಒಪ್ಪಲ್ಲ. ನನ್ ಗಂಡ ಇವತ್ಗೂ ಇದಾರೆ ನನ್ ಜೊತೆ ಅಂತಾನೆ ನಾನ್ ಬದುಕ್ತಾ ಇರೋದು. ರಾಯರದು ನನ್ಗೆ ಸೂಚನೆನೂ ಕೊಟ್ರು, ಇಲ್ಲ ಅಮ್ಮ ನಿನ್ ಜೊತೆ ಇದಾನೆ ನಿನ್ ಗಂಡ, ನೀನು ಅಂದ್ಬಿಟ್ಟು. ಬಟ್ ನನ್ ಗಂಡನ ಸಾವಿಗೆ ಯಾವ ರೀತಿ ಕಾರಣ ಆಗಿರ್ಬೋದು ಅನ್ನೋದು ಒಂದು ಚಿಕ್ಕ ಇದ್ರಲ್ಲಿ ನನಗೆ ಅದು ಸಿಕ್ಕಿಬಿಡ್ತು ನನಗೆ ಅದು. ಬಟ್ ಇರ್ಲಿ, ನನ್ ಮನ್ಸಲ್ಲಿ ಅದ್ ಯಾವತ್ತಿಗೂ ಇರುತ್ತೆ. ಆಮೇಲೆ ದೇವ್ರು ಒಂದು ಆಶೀರ್ವಾದನೂ ಸಿಕ್ತು ನನಗೆ. ಖಂಡಿತ ನಾನ್ ನೆಕ್ಸ್ಟ್ ಇನ್ನ ಮಂತ್ರಾಲಯಕ್ಕೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ. ದೇವ್ರು ನನ್ ಮಕ್ಳನ್ನ ಯಾವಾಗ ಕರ್ಸ್ಕೊಂಡು ಇನ್ನೊಂದ್ಸರಿ ದರ್ಶನ ಮಾಡಿಸ್ತಾರೆ ಅಂತ, ಅವಾಗ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ಬೇಕು ಅಂತ ಆಸೆ ನನ್ಗೂ ಇದೆ. ನಾನು ಅಲ್ಲಿ ಯಾವ್ದು ಜಾಗಗಳನ್ನ ನಾನು ಯಾವ್ದು ನೋಡಿಲ್ಲ, ಹಂಗಾಗಿ. ಸೊ ಇವಾಗ ನಿಮ್ಗೂ ಅರ್ಥ ಆಯ್ತು ಅನ್ಸುತ್ತೆ, ನಾನು ಏನಕ್ಕೆ ಅಷ್ಟು ದೂರ ಹೋಗಿ ಹರಕೆ ತೀರಿಸ್ದಂಗ್ ವಾಪಸ್ ಬಂದೆ, ಮತ್ತೆ ಏನ್ ಹರಕೆ ಆಗಿತ್ತು ಅಂತ ಕಂಪ್ಲೀಟ್ ಗೊತ್ತಾಯ್ತು. ಅಂದ್ರೆ ನನ್ನ ಲೈಫ್ ಮೇಲೆ ರಾಯರು ಎಷ್ಟ್ರ ಮಟ್ಟಕ್ಕೆ ಆಶೀರ್ವಾದ ಇಟ್ಟಿದ್ದಾರೆ. ಅಂಡ್ ನೀವು ಕೂಡ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಇಲ್ಲ ನಿನ್ ಮೇಲೆ ರಾಯರ ಆಶೀರ್ವಾದ ಇರುತ್ತೆ ಅಂತ ಅನ್ಬಿಟ್ಟು. ಅಫ್ಕೋರ್ಸ್ ನನ್ನ ಮನೆ ದೇವ್ರನ್ನು ನಾನು ನೆನ್ಸ್ಕೊಂತೀನಿ, ಲಕ್ಷ್ಮೀ ಸಿದ್ದೇಶ್ವರ ನನ್ನ ಗಂಡನ ಮನೆ ದೇವ್ರು, ನಮ್ಮ ಅಪ್ಪನ ಮನೆ ದೇವ್ರು ಗುಬ್ಬಿ ಚನ್ನಬಸವೇಶ್ವರ. ಫಸ್ಟ್ ಯಾರೇ ಆಗ್ಲಿ ಮನೆ ದೇವ್ರನ್ನ ನೆನ್ಸ್ಕೊಳ್ಳಿ, ವರ್ಷಕ್ಕೆ 1 ಅಲ್ಲ ಅಂತ 2 ಸಲ ಹೋಗ್ ಬನ್ನಿ. ಅದಾದ್ಮೇಲೆ ನಿಮ್ ಇಷ್ಟ ದೇವ್ರು ಯಾವ್ರಿದ್ದಾರೆ ಅದನ್ನ ನೆನ್ಸ್ಕೊಳ್ಳಿ, ಖಂಡಿತ ಆಗುತ್ತೆ. ಬಟ್ ನಂಬಿಕೆ ಇರ್ಲಿ, ಮೂಢನಂಬಿಕೆ ಖಂಡಿತ ಇಟ್ಕೊಳಕ್ ಹೋಗ್ಬೇಡಿ. ಇವಾಗ ಈ ರೀತಿ ಇನ್ಸಿಡೆಂಟ್ ಆಗಿದೆಯಲ್ಲ, ಇದನ್ನ ನಾನ್ ನಂಬೇಕಾ ಬಿಡ್ಬೇಕಾ, ಕನ್ಕ್ಲೂಷನ್ ನೀವೇ ಕೊಡಿ. ಇವಾಗ ನಾನು ಎಲ್ಲಾನು ನಾನು ಕೆಟ್ಟದೇ ಆಗುತ್ತೆ ಅಂತ ನಾನು ಯಾವ ಇದ್ರಲ್ಲೂ ಹೇಳಿಲ್ಲ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ದೇವ್ರು ಹೆಂಗ್ ಕೈ ಹಿಡ್ದಿದ್ದಾನೆ ಅನ್ನೋದು ನಿಮ್ಗೆ ಹೇಳಿದೀನಿ. ತುಂಬಾ ಬದುಕಲ್ಲಿ ನಿರಾಸೆ ಆಗಿರುತ್ತೆ. ಯಾರೋ ಒಬ್ರು ನನ್ನ ಮಂತ್ರಾಲಯದ ವಿಡಿಯೋದ ಕಮೆಂಟ್ ಮಾಡಿದಾರೆ ನೋಡಿ, ಒಬ್ರು ಹೆಂಗ್ಸು ಪಾಪ, ಅವ್ರು ಪಾದಯಾತ್ರೆಗೆ ಅಂತ ಹೋಗಿದ್ರಂತೆ. ಅವ್ರ ಗಂಡ ಆ ಗೇಟ್ ಮುಂದೆನೆ ಪ್ರಾಣ ಬಿಟ್ರಂತೆ. ನನಗ್ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರು. ಹಿಂಗಿರುವಾಗ ಕೆಲವೊಂದ್ಸಲಿ ನಾವು ಅವ್ರಿಗೆ ಬಲವಂತ ಮಾಡ್ಬಾರ್ದು, ನೀನ್ ನಂಬು ಅಂತ. ಇವಾಗ ಕೆಲವೊಂದು ಘಟನೆಗಳಿಂದ ನಾನ್ ಕೆಲವೊಂದಷ್ಟು ವಿಚಾರಗಳನ್ನ ನಂಬ್ತೀನಿ, ಕೆಲವೊಂದು ವಿಚಾರಗಳನ್ನ ನಂಬಲ್ಲ. ತುಂಬಾ ಮೂಢನಂಬಿಕೆ ಅನ್ನೋದು ನಾನು ನಂಬಕ್ ಹೋಗಲ್ಲ. ಅಷ್ಟು ದೇವ್ರ ಮೇಲೆ ಭಕ್ತಿ ನನ್ಗೂ ನನ್ ಗಂಡಂಗುನು. ದೇವ್ರ ಮೇಲೆ ಭಕ್ತಿ ಇಟ್ಟು ಏನಪ್ಪಾ ಆಯ್ತು, ಅಟ್ಲೀಸ್ಟ್ ಉಳಿಸ್ಬೋದಾಗಿತ್ತಲ್ಲ. ನನ್ಗೆ ಇವತ್ಗೂ ಅನ್ಸುತ್ತೆ, ನನ್ ಗಂಡ ಹೋಗಿರೋದ್ನ ಇವಳು ಇನ್ನೂ ಎಳಿತಾವಳೆ, 2 ವರ್ಷ ಆದ್ರೂ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಆ ನೋವು ಹೋಗದೇ ಇಲ್ಲ, ನಾನು ಸಾಯೋವರ್ಗು ಹೋಗಲ್ಲ. ಇವತ್ಗೂ ನನ್ ಮನೇಲಿ ಕೂಗಾಡ್ತೀನಿ, ನನ್ ಮಕ್ಳ ಮೇಲೆ ನಾನು ಕೋಪ ತೋರಿಸ್ತೀನಿ, ದೊಡ್ಡವ್ರ ಮೇಲೂ ಕೋಪ ತೋರಿಸ್ತೀನಿ. ನನ್ಗೆ ಇವತ್ಗೂನು ನನ್ಗೆ ಆ ನೋವು ನನ್ಗೆ ಹೋಗಲ್ಲ, ನನ್ ಸಾಯೋವರ್ಗು ಆ ನೋವು ಹೋಗಲ್ಲ ನನ್ಗೆ. ನನ್ ತುಂಬಾ ಮಾತಾಡಕ್ ಹೋದ್ರೆ ತುಂಬಾ ಆಗ್ಬಿಡುತ್ತೆ. ಎಂತೆಂತ ಪಾಪಿ ನನ್ ಮಕ್ಳು, ಹೆಂಡತಿ ಗಂಡ ಮೋಸ ಮಾಡೋರು, ಗಂಡಂಗ್ ಹೆಂಡತಿ ಮೋಸ ಮಾಡೋರು, ಮತ್ತೆ ಮಕ್ಳು ಮರಿನ್ ಬಿಟ್ಟವರು, ಬೇರೆ ಬೇರೆ ತರದ ಜನಗಳೆಲ್ಲ ಕೊಲೆ, ಮೋಸ, ಸುಲ್ಗೆ, ಏನೇನ ಮಾಡೋ ಅಂತ ಜನಗಳು, ತುಂಬಾ ತಲೆ ಹೊಡ್ಕೊಂಡು ಹಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಎಂತ ಜನಗಳವ್ರೆ. ನನ್ ಲೈಫ್ಗೆ ಏನಕ್ಕೆ ಹಿಂಗ ಆಗೋಯ್ತು ಅನ್ನೋದು ನನ್ಗೆ ತುಂಬಾ ಇತ್ತು. ಬಟ್ ಎಲ್ಲಾನು ಮೀರಿ ದೇವ್ರ ಇಚ್ಛೆ ಬಿಟ್ಟು ಏನು ಒಂದು ಉಳ್ಕಡ್ಡಿನೂ ನಡೆಯಲ್ಲ. ಏನೊಂದು ಸಮಾಧಾನ ಅಂತಂದ್ರೆ ಅವ್ರ ಮುಂದೆ ಹೋಗೋರೆ ನಾವ್ ಹಿಂದೆ ಹೋಗ್ತಿವಿ. ಎಲ್ಲ ಒಂದ್ ದೇವ್ರ ಇಚ್ಛೆ ಇರೋ ತನಕನು ನನ್ಗೂ ನನ್ ಮಕ್ಳಿಗೂ ನನ್ನ ನಮ್ದವ್ರಿಗುನು ಯಾರಿಗೂ ನನ್ನಿಂದ ಯಾವ್ದು ಅನ್ಯಾಯ ಮೋಸ ಯಾವ್ದೇ ರೀತಿ ಆಗಲ್ಲ. ಅವರು ಅಷ್ಟೇ ನನಗ್ ತೊಂದ್ರೆ ಕೊಡಕೂಡ್ದು, ನನಗೆ ಮೋಸ ಮಾಡ್ಕೊಡ್ದು, ನನ್ಗೆ ನನ್ ಮಕ್ಳಿಗೆ ಯಾವ್ದೇ ರೀತಿ ಅನ್ಯಾಯ ಮಾಡ್ಕೊಡ್ದು ಅಂತ ನಾನ್ ರಾಯರ್ನ ಕೇಳ್ಕೊಂಡ್ ಬಂದಿದೀನಿ. ನನ್ ಕಡೆಯಿಂದ
ಏನಾದ್ರು ತಪ್ಪು ಒಪ್ಪು ಆಗಿದ್ರೆ ನಾನ್ ಮಾತಾಡ್ತೀನಿ, ನಾನು ತುಂಬಾ ಕೋಪದಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ನಂಗೆ ಫ್ರಸ್ಟ್ರೇಷನ್ ತುಂಬಾ ಇದೆ. ನನ್ ಗಂಡನ್ ಕಳ್ಕೊಂಬಿಟ್ನಲ್ಲ ನಾನು, ಎಷ್ಟೆಲ್ಲಾ ಇದ್ದು ಕಳ್ಕೊಂಬಿಟ್ನಲ್ಲ ನನ್ ಗಂಡನ ಅನ್ನೋದ್ ನನ್ಗೆ ತುಂಬಾ ಇದೆ. ಅದನ್ನ ಕೆಲವ್ರು ಅರ್ಥ ಮಾಡ್ಕೊಂಡವ್ರೆ. ಈ ಹುಡುಗಿ ಏನಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂತಾಳೆ ಅಂತ ಕೆಲವ್ರು ಅರ್ಥ ಮಾಡ್ಕೊಂಡವ್ರೆ. ತುಂಬಾ ಥ್ಯಾಂಕ್ಸ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ. ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕ ಪದ. ನನ್ನನ್ನು ಇನ್ನೂ ಸಹಿಸ್ಕೊಂಡವ್ರೆ ಎಲ್ರೂನು. ಏನು ಮಾಡಕ್ ಆಗಲ್ಲ, ಪರಿಸ್ಥಿತಿಗಳು ಹಂಗಿದಾವೆ. ನನ್ನ ಪರಿಸ್ಥಿತಿನೂ ಹಂಗೆ, ಅವರ ಪರಿಸ್ಥಿತಿಗಳು ಹಂಗೆ. ಅರ್ಥ ಮಾಡ್ಕೊಂಡ್ಲೇಬೇಕು. ನನ್ ಜೊತೆಲಿ ಇರೋರು ನನ್ನ ಏನಕ್ಕೆ ಹಿಂಗ್ ಖಡಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದು ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಕೆಲವೊಂದು ಟೈಮ್ಗಳಲ್ಲಿ ನನ್ಗೆ ಅದ್ ಏನಾಗ್ಬಿಡುತ್ತೆ, ಅವ್ರನ್ನ ನೆನ್ಸ್ಕೊಂಡಾಗ ತುಂಬಾ ನನಗೆ ಬೇಜಾರ್ ಜೊತೆಗೆ ಕೋಪ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ನನ್ಗೆ ಮನುಷ್ಯರ ಮೇಲೆಲ್ಲ ಕೋಪ ಬರುತ್ತೆ, ದೇವ್ರ ಮೇಲೆಲ್ಲ ಕೋಪ ಬರುತ್ತೆ. ಮಕ್ಳಿಗ್ ನಾನು ಬೈದಿದ್ದು ಉಂಟು, ಕೋಪ ಮಾಡ್ಕೊಂಡು ಆಡಿದ್ದು ಉಂಟು, ದೊಡ್ಡವ್ರಿಗೆ ಬೈದಿದ್ದು ಉಂಟು. ಹೇಳ್ತಾ ಇಲ್ವಾ, ಅದಕ್ಕೆ ನಾನ್ ಕಂಟ್ರೋಲಬಲ್ ನನ್ಗೆ. ನಾನು ಅವ್ರಿಲ್ಲ ಈ ಭೂಮಿ ಮೇಲೆ. ಇವಾಗ ಡೈವರ್ಸ್ ಆಗಿದ್ರೆ, ಇಲ್ಲ ದೂರಪಾರ ಎಲ್ಲೋ ಇದ್ರೆ ಏನೋ ಬಿಡು ಎಲ್ಲ ಅವ್ರೆ ಅನ್ಕೋಬಹುದು. ಈ ರೀತಿ ಆದಾಗ ತುಂಬಾ ಅದು ಡೈಜೆಸ್ಟ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಅಂತ ಅವ್ರನ್ನ ತುಂಬಾ ಹರ್ಟ್ ಮಾಡಕ್ ಹೋಗ್ಬೇಡಿ. ಗಂಡ ಹೋದವ್ರನೇ ಅಂತಲ್ಲ, ಅಪ್ಪ ಅಮ್ಮ ಯಾರೇ ಆಗಿರ್ಬೋದು, ಅಣ್ಣ ತಮ್ಮ ಯಾರೇ ಆಗಿರ್ಬೋದು, ಅರ್ಥ ಮಾಡ್ಕೊಳ್ಳಿ. ಅವ್ರ ಮೈಂಡ್ ಸೆಟ್ ಹೆಂಗ್ ಓಡ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ವಿಡಿಯೋ ಮುಂದೆ ಕೂತ್ಕೊಂಡು ಹೆಂಗ್ ಮಾತಾಡ್ತಾ ಇದೀನಿ, ಬಟ್ ಕೆಲವೊಂದ್ಸಲಿ ನಾನು ಎಷ್ಟು ಬ್ರೇಕ್ ಡೌನ್ ಆಗ್ಬಿಡ್ತೀನಿ. ನಮ್ಮ ಅಮ್ಮನ್ ನೆನ್ಸ್ಕೊಂಡಾಗೆ ಆಗಿರ್ಬೋದು, ನನ್ ಗಂಡನ್ ನೆನ್ಸ್ಕೊಂಡ್ ಆಗಿರ್ಬೋದು, ತುಂಬಾ ಬ್ರೇಕ್ ಡೌನ್ ಆಗ್ಬಿಡ್ತೀನಿ. ನಾನು ಕೆಲವೊಂದ್ಸಲಿ ತೋರ್ಸ್ಕೊಳಕ್ ಹೋಗಲ್ಲ. ನಾನ್ ಪಾಡಿಗೆ ನಾನು ಕಾಮ ಕುತ್ಕೊಂಡ್ಬಿಡ್ತೀನಿ ಎಲ್ಲಾದ್ರೂ ಒಂದ್ ಕಡೆ, ಇಲ್ಲ ಮಕ್ಳು ಮರಿನ್ ಕರ್ಕೊಂಡು ಆಚೆ ಹೋಗ್ಬಿಡ್ತೀನಿ. ಆತರ ಮೈಂಡ್ ಸೆಟ್ ಇರೋರ್ನ ತುಂಬಾ ಕಾಮಾಗಿ ಮಾತಾಡ್ಸ್ಬೇಕು ನೀವು. ತುಂಬಾ ಏನಂತಾರೆ, ತುಂಬಾ ಸಮಾಧಾನ ಆಗಿರ್ಬೇಕು. ನಾವು ರಿಯಾಕ್ಟ್ ಮಾಡಿದ್ರು ಆಪೋಸಿಟ್ ಆಗಿ ಹೆಂಗ್ ರಿಯಾಕ್ಟ್ ಬರುತ್ತೆ ಅದನ್ನ ತುಂಬಾ ಅಬ್ಸರ್ವ್ ಮಾಡ್ತೀವಿ ನಾವು. ಅದು ಮೈಂಡ್ ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ. ತುಂಬಾ ವರ್ಷಗಳು ಬೇಕು ಬಿಡಿ ನಾವು ಚೇತರಿಸ್ಕೊಳ್ಳೋದಕ್ ಮಾತ್ರ. ತುಂಬಾ ಅದು ತಮಾಷೆ ವಿಷಯ ಅಲ್ಲ. ಒಬ್ರನ್ನ ಕಳ್ಕೊಂಡು ನಾವು ಕುತ್ಕೊಂಡು ಇಷ್ಟು ಸ್ಟೇಬಲ್ ಆಗಿರ್ತೀವಿ ಅನ್ನೋದು ಇಟ್ಸ್ ನಾಟ್ ಅ ಜೋಕ್ ನಿಜವಾಗ್ಲೂನು. ಸೊ ಎಲ್ಲಾರ್ಗುನು ತುಂಬಾ ಥ್ಯಾಂಕ್ಸ್. ನನ್ನ ಸಬ್ಸ್ಕ್ರೈಬರ್ಸ್ಗಳು ಅಷ್ಟೇನೆ, ಏನಿಲ್ಲ ಅಂದ್ರೂ ನನ್ಗೆ 21,000 ಜನ, ಅದ್ರಲ್ಲಿ ಒಂದ್ 5-6 ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನಂಗೆ ಗೊತ್ತಿರೋರೇ ಇರ್ತಾರೆ. ಇನ್ನೂ ಒಂದಷ್ಟು ಜನ ನನ್ನ ಏನು ಹೊಸದಾಗಿ ನನಗೆ ಗೊತ್ತಿಲ್ದೇ ಇರೋರು ಇರ್ತಾರೆ. ಇಷ್ಟೆಲ್ಲಾ ನನ್ನನ್ನು ಸಹಿಸ್ಕೊಂಡಿದ್ದೀರಾ ನೀವೆಲ್ಲ, ತುಂಬಾನೇ ಧನ್ಯವಾದಗಳು. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ. ಎಲ್ಲರಿಗೂ ರಾಯರು ಒಳ್ಳೇದ್ ಮಾಡ್ಲಿ, ನಿಮ್ಗೂ ಸಹ ರಾಯರು ತುಂಬಾ ಒಳ್ಳೇದ್ ಮಾಡ್ಲಿ. ಯಾವ್ದೋ ಒಂದು ಹುಡುಗಿ ನನಗೆ ನನ್ ಕೆಲ್ಸ ಸಿಗ್ಬೇಕು ಅಕ್ಕ, ರಾಯರ್ನ ಬೇಡ್ಕೊಳ್ಳಿ ಅಂತ ಹೇಳಿದ್ರೆ, ಖಂಡಿತ ನಿನ್ನ ಒಂದು ಪರಿಶ್ರಮಕ್ಕೆ ನಿನ್ನ ಒಂದು ಒಳ್ಳೆ ಪ್ರತಿಫಲ ಖಂಡಿತ ಸಿಗುತ್ತೆ. ಇದೇ ರೀತಿ ಎಲ್ರಿಗೂ ರಾಯರು ಒಳ್ಳೇದ್ ಮಾಡ್ಲಿ. ಖಂಡಿತ ನೀವ್ ನಂಬಿರೋಂತಹ ದೇವ್ರು, ನೀವ್ ನಂಬಿರೋಂತಹ ವೃತ್ತಿ ಕೆಲ್ಸ ಯಾವ್ದೇ ಆಗಿರ್ಬೋದು, ಮನ್ಸಿಟ್ ಮಾಡಿ ಮೀನ್ಸ್ ನಿಮ್ಮ ಒಂದು ಏನಂತಾರೆ ಕಾನ್ಸಂಟ್ರೇಷನ್ ಆಗಿರ್ಬೋದು, ಆ ಫೋಕಸ್ಡ್ ಮೈಂಡ್ ಇಂದ ಮಾಡಿ. ಖಂಡಿತ ನಿಮ್ಗೆ ನೀವ್ ಮಾಡೋ ಅಂತ ಕೆಲಸದಲ್ಲಿ ನೀವು ದೇವ್ರನ್ನ ಕಾಣಿ. ಇವಾಗ ನಾನು ಯೂಟ್ಯೂಬ್ ನ ಮಾಡ್ತಾ ಇದೀನಿ ಅಂತಂದ್ರೆ ಅದನ್ನ ಒಂದು ನಾನು ದೇವರಾಗೆ ನೋಡ್ಬೇಕು, ನನ್ನ ಒಂದು ವೆಲ್ ವಿಷರ್ ಆಗೆ ನೋಡ್ಬೇಕು ನಾನು. ಆ ಒಂದು ಶ್ರದ್ಧೆ ಇದ್ರೆ ಮಾತ್ರ ನೀವ್ ಎಲ್ಲರೂ ಜಯಿಸ್ಕೊಂಡ್ ಬರ್ತೀರಾ ನಿಜವಾಗ್ಲೂ. ಕೋಪ ತಾಪ ಇರುತ್ತೆ, ಮನುಷ್ಯ ಅಂದ್ಮೇಲೆ ಎಲ್ಲಾ ತರಾನು ಇರುತ್ತೆ. ನನಗೂ ಇದೆ, ನಿಮ್ಗೂ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ರಾಯರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಧನ್ಯವಾದಗಳು.